ವಿವೇಕ ವೈರಾಗ್ಯದ ಬಲದ ಮೇಲೆ ಈ ಮೂರೂ ಶರೀರಗಳನ್ನು ಮೀರಿ ಮನಸ್ಸನ್ನ ಸ್ವರೂಪದಲ್ಲಿ ನಿಲ್ಲಿಸ್ಲಿಕ್ಕೆ ಬರ್ತದೆ. ಏನ್ ಅದೇ ಅದಕ್ಕೆ ಸಾಧನ. ವಿವೇಕ ಇಲ್ಲದ ಹೊರತು ಮನಸ್ಸು ಏನ್ ಮಾಡಿದ್ರು ನಿಲ್ಲೋದಿಲ್ಲ. ಸುಳ್ಳ ಆ ಯೋಗ ಈ ಯೋಗ ಸುಳ್ಳ ಬಲ ಅಂತೀವಿ. ವಿವೇಕ ಪ್ರಧಾನ ಅಂತ ಅದಕ್ಕೆ ಹೇಳ. ವಿವೇಕದ ಸತತ ಅಭ್ಯಾಸ ಮಾಡಿದಾಗ ಮನಸ್ಸನ್ನ ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ, ಕಂಟ್ರೋಲ್ ಮಾಡಕ್ ಬರ್ತದೆ. ಇಲ್ಲ ಅಂದ್ರೆ ಬರುದಿಲ್ಲ. ಏನ್ ಮೊದಲಿಗೆ ಅಭ್ಯಾಸಿಗೆ ಸೂಕ್ಷ್ಮ ಶರೀರ ಅನಾಹತನಾದಗಳು ಕೇಳಿಸ್ಬೇಕು. ಮುಂದುವರೆದ ಸಾಧಕರಿಗೆ ಇವೆಲ್ಲ ಕೇಳಿಸ್ತಾವ. ಅಭ್ಯಾಸ ಮಾಡಿದಾಗ ಬರುದ್ರಿ ಇದು. ನೀ ಈಗಿರ್ತ ಅಭ್ಯಾಸ ಮಾಡ್ಲಿಕ್ಕೆ ಹತ್ತಿದ್ರೆ ಕನಿಷ್ಠನಿಗೆ 12 ತಿಂಗಳು ಹಿಡಿತದೆ, ಉತ್ತಮನಿಗೆ 3 ತಿಂಗಳು ಆಕೈತಿ, ಮಧ್ಯಮನಿಗೆ 6 ತಿಂಗಳಲ್ಲಿ ಕೆಲಸ ಆಕೈತಿ. ಈ 3 ಅವಸ್ಥೆಗಳ ಕಾಟ ಹೋಗ್ಬೇಕು ನೋಡ್ರಿ. 3 ಅವಸ್ಥೆಗಳ ಕಾಟ ತಪ್ಪಿತು ಅಂದ್ರೆ ಎದರ ಚಿಂತೆ ಮಾಡ್ತೀನಿ ನೀನು? ಚಿಂತೆ ಕಳೆದಿತ್ತ ಅಂದ್ರೆ ನಿನ್ನ ಪೂಜೆ ಮಾಡಿದ್ದು ಬರೋಬ್ಬರಿಪ್ಪ. ನೀನು ಪೂಜೆ ಮಾಡಿ ಚಿಂತೆಯಾಗಿ ಒದ್ದಾಡ್ತಿ ಅಂದ ಬಳಿಕ ನೀ ಅಂತ ಪೂಜೆ ಮಾಡಿದ್ದು? ಹ 3 ಅವಸ್ಥೆಯೊಳಗೂ ಪಶು ಪಕ್ಷಿಗಳ ಭೋಗಾದಿಗಳಂತೆ ಮನುಷ್ಯನ ಭೋಗಾದಿಗಳು ಅದು. ಏನ್ ಅದಿಂದ ಪಶು ಪಕ್ಷಿಗಳಿಗೂ ಮನುಷ್ಯನಿಗೂ ಏನು ಭೇದ ಅದ ಹೇಳ್ರಿ? ಅವಕ್ಕೂ ಗೊತ್ತಾಗೈತಿ, ತಿನ್ನೋದು ಉಣ್ಣೋದು ಗೊತ್ತಾಗೈತಿ ಅವ್ರಿಗೆ. ಇನ್ನ ತಿಂದ್ರೆ ಏನಾಕೈತಿ ಅವಕ್ ಗೊತ್ತೈತಿ, ಎಣ್ಣೆ ತಿಂದ್ರೆ ಏನಾಕೈತಿ, ಮಂಗ್ಯ ಮುಸುಗ ಗೊತ್ತೈತಿ. ಹೌದಿಲ್ಲ? ದನ ಕರ ಸಹಿತ ಸಿಕ್ಕದ ತಿನ್ನುದಿಲ್ಲ ಅವು. ನೋಡ್ರಿ ಹೋಗಿ ಅವ್ನು ಏನಾರ ತಿಂತಾವನ ಅವನ್ನೆಲ್ಲ. ಮಾಂಸಾದ ತಿಂತಾವನ ಅವು? ತಿನ್ನುದಿಲ್ಲ. ಆಕಳು ತಿಂತಾವು, ದನ ತಿಂತಾವನ್ರಿ ಅವು? ಅಲ್ಲಿ ವಾಸನೆಗೆ ಮುಂದೆ ಹೋಗುದಿಲ್ಲ ಅವು. ಹೌದಿಲ್ಲ? ವಾಸನೆ ಇತ್ತ ಅಂದ್ರೆ ಹೋಗುದಿಲ್ಲ ಅಲ್ಲಿ. ಅವಕ್ಕೆಲ್ಲ ಗೊತ್ತ, ವಿವೇಕ ಇಲ್ಲ ನಾವು ಕಂಗಾರ. ಅವೆಲ್ಲ ವಿವೇಕ ಐತೆ ಅವಕ್ಕ. ಏನ್ ಅಷ್ಟರ ಪ್ರತ್ಯೇಕ ಎಲ್ಲ ಗೊತ್ತೈತೆ ಅವು. ಮನುಷ್ಯನಲ್ಲಿ ವಿವೇಕ ಹೆಚ್ಚಿನ ಪ್ರಜ್ಞೆ ಐತಿ, ವಿಚಾರ ಪ್ರಜ್ಞೆ ಐತಿ ಇಲ್ಲಿ. ಅದಕ್ಕೆ ನಮಗೆ ಶ್ರೇಷ್ಠ. ಅದು ಇರ್ಲಿಲ್ಲ ಅಂದ್ರೆ ಇದಕ್ಕೆ ಅಂತ ಪಶು ಪಕ್ಷಿಗಳಿಗಿಂತ ಏನೈತಿ? ವಿವೇಕ ಇವನಲ್ಲಿ ಇದ್ದಾಗ ಇವಾಗ ಮನುಷ್ಯತ್ವ ಅಂತಾರ, ಮನುಷ್ಯ ಅಂತ ಕರೀತಾರೆ. ಮನುಷ್ಯ ಅಂತ ಯಾರಿಗೆ ಅಂತಾರ? ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಯಾವ್ದು ನಿತ್ಯ ಯಾವ್ದು ಅನಿತ್ಯದ ಅನ್ನುವಂಥ ವಿವೇಕ ಯಾರಲ್ಲಿ ಜಾಗೃತ ಆಕೈತಿ, ಯಾವ್ದು ಹಿತ ಯಾವ್ದು ಅಹಿತ ಇದೆ ಅನ್ನೋ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ, ಅವಾಗ ಮನುಷ್ಯ ಅಂತ ನಾವು. ಆ ವಿವೇಕದ ಸನ್ನಿವೇರಿಸಿ ನೋಡು. ವಿವೇಕ ಜಾಗೃತಿ ಇತ್ತಂದ್ರೆ ಅದರಂತೆ ಅವನ ಜೀವನ ಸಾಗಿಸ್ತಿರ್ತಾನೆ, ಅವಾಗ ಮನುಷ್ಯ ಅಂತಾರ. ವಿವೇಕ ಇಲ್ಲೇ ದನಕರ ಗತೆ ಯಾಕ್ರಿ ಜೀವನ ಸಾಗಿ ಸತ್ವಾರ ಅದಕ್ಕೆ ಬಂತ. ಅದಕ್ಕೆ ಮೊದಲ ವಿವೇಕವಂತರ ಅಂದಾಗ ಇದರ ದೋಷ ದರ್ಶನ ಆಕೈತಿ, ಯಾವಾಗ ಮುಕ್ತಿ ಒಲವು ಆಕೈತಿ, ಮುಮುಕ್ಷತ್ವ ಬರ್ತೈತಿ. ಮನುಷ್ಯತ್ವ ಬಂದಾಗ ಅವಾಗ ಮುಮುಕ್ಷತ್ವ ಬರ್ತೈತಿ ನಿನಗೆ. ಮನುಷ್ಯತ್ವದಿಂದ ಮಹಾಪುರುಷರ ಆಶ್ರಯ ಸಿಗ್ತದೆ. ನಿನ್ನಲ್ಲಿ ವಿವೇಕ ಜಾಗೃತ ಆಗಕೈತದೆ. ಅದರಿಂದ ಮಹಾತ್ಮರ ಆಶ್ರಯದಿಂದ ಅವ್ರ ಸಂಗತ ಇರಾಕೈತೆ ಅಂದ್ರೆ ನಿನ್ನಲ್ಲಿ ಅದು ವಿಚಾರ ನಿನ್ನಲ್ಲಿ ಜಾಗೃತ ಆಕೈತಿ. ಬೇಕಾದಂತ ಅಜ್ಞಾನ ಇದಾನಂದ್ರು ಅವನನ್ನ ಪರಿವರ್ತನೆಯನ್ನು ಮಾಡ್ತದ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ನೀವು ಮಾಡ್ಬೇಕಾದಂತ ಕರ್ತವ್ಯನ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡೋದು ಒಂದ ನಮ್ಮ ಕರ್ತವ್ಯ. ತೂರ್ಯ ಮತ್ತು ತೂರ್ಯಾತೀತ ಇವೆರಡನ್ನು ಈ ಜಗದೊಳು ಅಭ್ಯಾಸವನ್ನು ಮಾಡಿದೊಡೆ ನಿತ್ಯ ಮುಕ್ತಿ ಪದ ಸಿದ್ಧಿಯ ಪದು ಅಂದ. ಹೌದು, ತೂರ್ಯಾವಸ್ಥೆ ಮತ್ತು ತೂರ್ಯಾತೀತ. ತೂರ್ಯಾವಸ್ಥೆ ಒಳಗೆ ಅಷ್ಟೇ ಹಮ್ಮ ಅಲ್ಲಿ ಅನುಭವ ನಡೆದ, ತೂರ್ಯಾತೀತ ಅವಸ್ಥೆಯ ಅನುಭವ ಮುಗಿತಾರೆ, ಹಮ್ಮ ಅಡಿಗೆ ಹೋತು. ಎಲ್ಲಿ ಮಟ ಅಹಂಕಾರ ಇರ್ತತೆ ಅಲ್ಲಿ ತನಕ ಇದು ನಡೀತಾವ. ಅಹಂಕಾರ ನಾಶ ಆತಂದ್ರೆ ಏನೂ ಇಲ್ಲ, ಅಲ್ಲಿ ಅನ್ಯವಾಗಿ ಏನೂ ಇಲ್ಲ, ತನಗಿಂತ ಅನ್ಯವಾಗಿ ಏನೂ ಇಲ್ಲ. ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಪೂರ್ಣವಾಗಿ ಬಂತಂದ್ರೆ ಯಾವ ಬೇಡಿಕೆನೂ ಉಳಿದಿಲ್ಲ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಗಿನ ಸೂರ್ಯ ಅಂತ. ಏನ್ ಅದನ್ನ ಅಭ್ಯಾಸ ನಾವು ಮಾಡಾಕ್ತೇವ್ ನಾವು.
ಎರಡು ಕಲ್ಪನೆಗಳ ಮಧ್ಯಸ್ಥಿತಿ, ಅದನ್ನ ಅನುಸಂಧಾನ ಮಾಡ್ಬೇಕು. ಕಲ್ಪನಾರಹಿತ ಇರುವಿನ ಅನುಸಂಧಾನ ಒಳಗಿತ್ತಂದ್ರೆ ಇದ್ರ ಅನುಭವ ಬರಕ್ ಶುರು ಆಕೈತಿ ನಮ್ಗೆ. ವಿವೇಕ ಉದಯ ಆತಂತಂದ್ರೆ ಅವಾಗ ಯಾವ್ದು ನಿತ್ಯ, ಯಾವ್ದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತತೆ ಅನ್ನೋದು ತಿಳಿಯಾಕೈತಿ ಬಿಡ್ತೈತಿ. ನಾವು ತಿಳಿಲಿ ಪಸಗಿ ಬೀಳ್ತೇವೆ ವಿವೇಕ ಇಲ್ಲದಕ್ಕೆ. ಜೀವಭಾವದಾಗಿದ್ದಾಗ ಈ ಅವಸ್ಥೆಗಳು, ಜೀವಭಾವ ನಾಶ ಆದ್ಮ್ಯಾಗ ಅವಸ್ಥೆಗಳು ಯಾರಿಗದಾವೆ? ವಿಚಾರ ಮಾಡಿ ನೋಡಿದ್ರೆ ತನಗೆ ಬಂಧನನೇ ಇಲ್ಲ. ಏನ್ ಮೊದಲನೇ ಅವಸ್ಥೆ ಅಜ್ಞಾನ. ಏನ್ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇವು ಸಪ್ತಾವಸ್ಥೆಗಳು ಅಂತಾರೆ ಇವಾಗ. ಏನ್ ನಾವು ನಮ್ಮ ನಿಜ ಏನು ಅನ್ನೋದನ್ನ ವಿಚಾರ ಮಾಡಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನಡೆಸೇವನು. ಈ ವಿಕೃತಿ ಉಳ್ಳಂತ ಈ ಶರೀರ ನಾನು ನನ್ನದು ಅಂತಿದ್ರೆ ಬೆನ್ನು ಹತ್ತಿ ಹೊಂಟೇವಿ. ಇದು ಹೇ ಅದ, ಇದು ಬಿಡ್ಲಿಕ್ಕೆ ಯೋಗ್ಯದ ಅನ್ನೋದು ಎಂದ್ ಹೊಳಿಬೇಕ್ರಿ ನಮಗೆ? ಯಾರು ವಿಚಾರ ಮಾಡಿರಿ ಇದನ್ನ? ಶರೀರ ಹೇವಾದದ ಅಂತ ಯಾರು ತಿಳ್ಕೊಂಡಾರ ಅವ್ರು ಇದ್ರ ಬಗ್ಗೆ ಉದಾಸೀನತೆಯನ್ನು ಹೊಂತಾರೆ. ಇದು ಖರೆ ಐತಿ, ಇದ ಸುಖರೂಪ ಐತಿ ಅಂತ ತಿಳ್ಕೊಂಡು ಇದ್ರ ಮ್ಯಾಗ ಆಸಕ್ತಿ ಉಂಟಾಗೈತೆ. ಇದು ಸುಳ್ಳದ, ಇದು ಅನಿತ್ಯದ ಅನ್ನೋ ತಿಳುವಳಿಕೆ ಆಗೋ ಮಠ ಇದ್ರ ಮ್ಯಾಗಿನ ಆಸಕ್ತಿ ನಮಗ್ ಹೋಗುದಿಲ್ಲ. ಈ ತಿಳುವಳಿಕೆ ನಮಗೆ ಜಾಗೃತ ಆಗ್ಬೇಕಂತಂದ್ರೆ ಮಹಾತ್ಮರ ಸಂಗನ ಬೇಕು, ಸತ್ಸಂಗನ ಬೇಕು. ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಆಸಕ್ತಿ ಇರ್ತೈತೆ? ಯಾಕೆ ಅವು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಎಚ್ಚರಿಕೆ ಅವಸ್ಥೆ ಬಗ್ಗೆ ಬಹಳ ಆಸಕ್ತಿ ಇದೆ, ಇವು ಖರೆ ಅಂತ ತಿಳ್ಕೊಂಡ. ಕನಸಿನ ಬಾಳೆ ಶುದ್ಧ ಆಗ್ಬೇಕಂತ ಯಾರು ಆಸಕ್ತಿ ಇಚ್ಛಾ ಮಾಡ್ತಾರೇನ್ರಿ? ಯಾರು ಮಾಡೋದಿಲ್ಲ. ಯಾಕೆ? ಅದು ಕನಸು ಬಿಡು ಅಂತ. ಹಂಗಿದು ಕನಸ, ಎಚ್ಚರಿಕೆ ಬಾಳೆ ಇದು ಕನಸ ಅಂತ ತಿಳ್ಕೋ ಅಂದಾರ. ನಮ್ಮೊಳಗ ನಾವು ವಿಚಾರ ಮಾಡ್ಬೇಕಿದ್ದೇನೆ. ಮಂದಿ ಮಕ್ಕ ನೋಡ್ಕೊತ ಕೂತ್ರೆ ಕೆಲಸ ಆಗೋದು. ಎಚ್ಚರಿಕೆ ಕರೆ ಅಂತ ತಿಳ್ಕೊಂಡಿದ್ರ ಮ್ಯಾಗಿನ ಮೋಹ ಆಸಕ್ತಿ ಉಂಟಾಗೈತಿ. ಇದಕ್ಕೆ ಅಜ್ಞಾನ ಅಂತಾರೆ. ಎಲ್ಲಿ ಹಿಡ್ಕೊಂಡಿದ ಮನಸ್ಸಿನಾಗಿದ್ದಾನ? ನಿನ್ನ ಎಲ್ಲಿ ಮನಸ್ಸಿನಾಗ ಹಿಡ್ದೀವ ಇನ್ನು ಹೊರಗೆ ಹಿಡ್ದಿವ? ಮಂದಿ ಮಕ್ಕದಾಗ ಹಿಡ್ದೆ, ನಿನ್ನ ಮನಸ್ಸಿನಾಗ ಹಿಡ್ಕೊಂಡಿವ. ನೀನೆಲ್ಲ ನಿನ್ನ ಮನಸ್ಸಿನಾಗೆ ತುಂಬ್ಕೊಂಡು ಕುಂತೀವಿ. ಜಗತ್ ಕರೆ, ಇದು ಜಗತ್ ಸುಖರೂಪ ಅಂತ ತಿಳ್ಕೊಂಡು ಇದ್ರ ಬೆಣ್ಣೆ ಹತ್ತಿ ಹೊಂಟಿ. ನಮ್ಮೊಳಗ ನಾವು ವಿಚಾರ ಮಾಡ್ಕೊಂತ ಇದ್ರೆ ಇದು ಹೊಳಿತದ್ರಿ. ಸಿನಿಮಾದನ ಚಿತ್ರಗಳನ್ನ ಹೆಂಗ ಸುಳ್ಳು ಅಂತ ತಿಳ್ಕೊಂಡ ನೋಡ್ತೀರಿ ನೋಡು, ಹಂಗ ಈ ಎಚ್ಚರಿಕೆ ವ್ಯವಹಾರನ ಸುಳ್ಳು ಅಂತ ತಿಳ್ಕೊಂಡ ನೋಡ್ಕೊಂತ ಇರ್ಬೇಕು. ಆದ್ರ ಆಟ ಆಡ್ಬೇಕು ನಾವು. ಸುಳ್ಳು ಇರ್ಬೋದು ಈ ಆಟಗಳು. ಚರ್ನನ್ನು ಎಲ್ಲ ಹೆಂಗ ನೋಡ್ಕೊಂತ ಕರೆ ಅಳೋದು ನಗೋದು ಎಲ್ಲ ಪ್ರಸಂಗ ಆದ್ರೂ ಸುಳ್ಳು ಬದಲ. ಹಾಗಿದು ಒಂದು ಜೀವನ ಅಂದ್ರೆ ಇದೊಂದು ನಾಟಕ ರಂಗನ. ನಮ್ಮ ಕರ್ಮಕ್ಕನುಸಾರಾಗಿ ಪಾತ್ರಗಳು ಬಂದವ, ಹೌದಿಲ್ಲ? ಅದು ಕಾಯಮನ ನಿನ್ಗದು ಇಲ್ಲುದಿಲ್ಲ. ಪಾತ್ರಗಳ ಸೌಕರ್ಯಕ್ಕೆ ಪಾಟು, ಬಡವನ್ ಪಾಟು, ದುಃಖದ ಪಾಠತಿ, ನಗುದು ಬರ್ತೈತಿ, ಅದಿಲ್ಲ? ಯಾವ ಖರೆ ಅಲ್ಲ, ಒಂದು ಉಳಿದಿಲ್ಲ. ಹಂಗ ನಿಜದ ಎಚ್ಚರಿಕೆ ಆದ್ಮ್ಯಾಗ ಇದೆಲ್ಲ ಜಗದ್ರೂಪಿ ನಾಟಕ ಎಲ್ಲ ಬಂದಾಗ ಹಂಗ ನಿಜದ ಎಚ್ಚರಿಕೆಯನ್ನು ನಾವು ಹೊಂದುವಂತ ಪ್ರಯತ್ನವನ್ನು ಮಾಡ್ಬೇಕು. ಯಾರು ಎಚ್ಚರಗೊಳಿಸೋರು ಅದನ್ನ ನಿಜವಾದ ಇರುವನ ಎಚ್ಚರಗೊಳಿಸಿರೋ ಎಚ್ಚರ ಆಗವ್ರು ಎಷ್ಟು ಮಂದಿ ಇದೆ? ಬರೀ ಹೊರಗಿನ ಮಜಾಕ್ ಬಣ್ಣ ಹತ್ಬಿಟ್ಟು ಇಂದ್ರಿಯಗಳ ಮಜಾಕ್, ಅದ್ರ ಪರಿಣಾಮ ಏನಾಕೈತಿ ಅನ್ನೋದನ್ನ ನಿಂತು ವಿಚಾರ ಮಾಡೋದಿಲ್ಲ ಯಾರು. ಮತ್ತು ಹೊರಗಿನ ಗದ್ದಲ್ದಾಗ ಬೆಳಿತಾರೆ. ಏಟ್ ಶರೀರ ಚರಿತಾರ್ಥಕ್ಕೆ ಏಟ್ ಬೇಕಟ್ಟು ನಮ್ ಕೆಲಸ ಮಾಡ್ಕೊಂಡು ನಾವು ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಹೊರಗೆ ಏನು ಕೆಲಸ ಇಲ್ಲ ನಿಂದು. ಬದುಕು ಸಂಬಂಧ ಅನ್ನ ಹಾಕೋದಟ್ಟ. ಇದ್ರ ಅಭ್ಯಾಸದಾಗ ನಿಷ್ಠೆಯಿಂದ ತೊಡಗಿನಿ, ಅದ್ರ ಚಿಂತೆನೂ ನಿನಗೆ ಬೇಕಾಗಿಲ್ಲ. ಅದ್ ತಾನ ಹೆಂಗ ಜೋಪಾನ ಮಾಡ್ತೈತೆ ನೋಡಿ. ಪ್ರಾರಬ್ಧ ಎಲ್ಲಿಂದಾರ ಬಂದು ಒದಗ್ತೈತಿ ನಿನಗೆ ಬಂದು, ಅದ್ರ ಮ್ಯಾಗ ಬರಸಿಲ್ಲ ನಮ್ಗೆ.
ಪ್ರಾರಬ್ಧಂ ಪುಷ್ಯತಿ ಅದ ಜೋಪಾನ ಮಾಡ್ತೈತೆ. ಧೈರ್ಯ ತಾಳ. ಧೈರ್ಯ ತಾಳಿ ನಿನ್ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಅಧ್ಯಾಸಂ ಅಪನಯಂ ಕುರು. ಅಧ್ಯಾಸ ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನಮ್ಮ ಜೀವನ ತಿಳ್ಕೊಳ್ಳಲಿ ಹಂಗ ಕಾಲ್ ಕಳಸತ್ವರಿ ಅದಕ್ಕೆ ಜೀವನ ಎಲ್ಲ ವ್ಯರ್ಥ ಆಗ್ತದೆ. ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕನ್ನೋಂಗಿದ್ರೆ ಮೊದಲು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಅಂದ ನಮ್ ಕೆಲಸ. ಏನ್ ತನ್ನ ನಿಜವನ್ನು ಪರೀಕ್ಷೆ ಮಾಡದೇ ಇರುವುದು ಇದು ಮಹಾ ಮೂರ್ಖತನ. ಅದು ಕನಸಿನ ಒಳಗಿನ ವ್ಯಾಮೋಹ ಹೆಂಗ್ ಬಿಟ್ಟಿರ್ತಿ ಹಂಗ ಎಚ್ಚರಿಕೆ ವ್ಯಾಮೋಹ ಇದನ್ನು ಬಿಟ್ಟಿರ ಕಲಿಬೇಕು ನೋಡ್ರಿ. ಯಾವನೋ ಒಬ್ಬ ಧೀರ ಇದನ್ನು ವಿಚಾರ ಮಾಡಿ ಇದರಿಂದ ವಿಮುಖ ಆಗಿ ತನ್ನೊಳಗ ತಾನು ವಿಶ್ರಾಂತಿಯನ್ನು ಹೊಂದವ. ಏನ್ ಶಾನೆ ಆದ್ರೆ ನಿನಗ್ ಚಿಂತೆ ಇರಬಾರ್ದು. ಶಾನೆ ಆಗೇನಂತಿ. ಶಾನೆ ಆದ್ರೆ ಈ ಮೂರು ಅವಸ್ಥೆಗಳ ಚಿಂತೆ ನಿನಗಿರಬಾರ್ದು. ಶಾನೆ ಆದಾವ ಯಾರು, ಮಾಡಾವ ಯಾರು, ನೋಡಾವ ಯಾರು ಅಂತ ವಿಚಾರ ಮಾಡಿ ನೋಡಿದ್ರೆ ನೀ ಅಲ್ಲದ ಅದು ಏನಾರ ಆಗುದೆಲ್ಲ ನೀ ಅಲ್ಲದ್ರೊಳಗೆ ನಿನ್ನೊಳಗೆ ಏನೂ ಆಗಿಲ್ಲ. ಜನ ಎಷ್ಟು ಇದನ್ನ ಮೇಲ್ಪ್ರಾಣಿ ಸ್ವಚ್ಛ ಆಗಿಟ್ರು, ಎಷ್ಟು ಗಂಧದ ಎಣ್ಣೆ ಹಚ್ಚಿದ್ರು ತನ್ನಂಗ ಮಾಡ್ಕೋತೈತಿ. ಅದು ನಾರುದು ಸೋರುದು ಬಿಡುದಿಲ್ಲ. ಎಷ್ಟ್ ಸಿಂಗಾರ ಮಾಡಿದ್ರು ಮತ್ತೆ ಹೊಲಸಾಗುದು. ದಿನಾ ತುಳಿತೇವಲ್ಲ, ಯಾಕಂದ್ರೆ ತೊಳೆದ್ರು ಮತ್ತೆ ಹೊಲಸಾಗುದು, ಸೋರುದು ಹಂಗ ಅದು. ಎಲ್ಲಾ ತೂತಿನಾಗೂ ಸೋರ್ತತಿ, ತೊಳೆದ್ ಬಿಟ್ರೆ ನಾರ್ದ. ನಾರು ಶರೀರ ಎಷ್ಟು ದಿನ ಹಿಡ್ಕೊಂಡು ಕುಂಡ್ರ. ಬೇಕಾದಷ್ಟು ಸುಗಂಧ ದ್ರವ್ಯ ಹಚ್ಚಿರೋದು ಗಂಧದಂಗ ನಾರುದಿಲ್ಲ. ಅದು ಎಷ್ಟು ಸಿಂಗಾರ ಮಾಡಿದ್ರು ಹೊಲಸಾಗೋದು ಬಿಡುದಿಲ್ಲ. ದೊಡ್ಡ ದೊಡ್ಡ ಮಾತು ಮಾತಾಡ್ತೇವೆ ಮತ್ತು ಈಗಿನ ವಿಷಯಗಳಲ್ಲಿ ಬಿದ್ದು ಸಾಯ್ತೇವೆ. ಶ್ರವಣ ಏನದ ನೋಡ್ರಿ, ಮೂಲ ಅಜ್ಞಾನವನ್ನ ಕೆಡಿಸಿ ಬಿಡ್ತದೆ. ಮನನ ಆವರಣವನ್ನು ಕೆಡಿಸ್ತದೆ. ನಿಧಿಧ್ಯಾಸನ ವಿಕ್ಷೇಪವನ್ನು ನಿವಾರಣೆ ಮಾಡ್ತದೆ. ಅಜ್ಞಾನ ಆವರಣ ವಿಕ್ಷೇಪ ಇವಕ್ಕಾಗಿ ನಿತ್ಯ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡಬೇಕು. ಅಜ್ಞಾನ ಆವರಣ ವಿಕ್ಷೇಪ ಅಂದ್ರೆ ದುಃಖ. ನಿರಂತರ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದಿಂದ ಇವನ್ನೆಲ್ಲ ಹತೋಟಿಯೊಳಗೆ ಇಟ್ಕೊಳಿಕ್ ಬರ್ತದೆ. ಒಮ್ಮೆ ಈಗ ಅನುಭವಕ್ಕೆ ಬಂತಂದ್ರೆ ತೀರ್ತಿ, ಹೊಳ್ಳಿ ನಿನಗ ಅಜ್ಞಾನದೊಳಗೆ ಅವ ಬೀಳುದಿಲ್ಲ. ಸ್ವರೂಪ ಜಾಗೃತಿ ಆತಂದ್ರೆ ಪುನಃ ಅಜ್ಞಾನ ಅನ್ನುವಂತ ನಿನಗೆ ಸನೇಕ ಬರುದಿಲ್ಲ. ಎಷ್ಟು ಶೃಂಗಾರ ಮಾಡಿದ್ರು ಹೊಲಸು ಇದು ಶರೀರ ನಾರುದು ಸೋರುದು ಬಿಡುದಿಲ್ಲ. ಅದಕ್ಕೆ ನಿತ್ಯ ಇದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು. ನಿನ್ನ ಶರೀರ ಇದು ನೀನು ಹೌದು, ನೀ ಅಲ್ಲದ್ದು. ಅದು ಮನಸ್ಸು ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಬುದ್ಧಿ ಚಿತ್ತು ಅಹಂಕಾರ ಯಾಕ ನೀನಲ್ಲ ಅಂದ್ರೆ ನಿನ್ನಿಂದ ಅವು ಅರಿವಿಸ್ಕೊಳ್ತಾವ, ನಿನಗನ್ಯ ಆಗ್ಯದಾವು. ಮನುಷ್ಯ ವಿಚಾರವಂತ ಪ್ರಾಣಿ ಅಂತಾನ, ಮತ್ತು ಅಜ್ಞಾನದೊಳಗೆ ಬಿದ್ದು ತೊಳಾಡ್ತಾನ. ನೀ ವಿಚಾರವಂತಾರ ಅಜ್ಞಾನ ಹೋಗಿರ್ಬೇಕು ನಿನಗೆ. ಮತ್ತು ಅಜ್ಞಾನದಾಗ ಬಿದ್ದ ಪಶು ಪಕ್ಷಿಗಳಿಗಿಂತ ಹೀನ ಸ್ಥಿತಿ ಬರುತ್ತಲ್ಲೋ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮನುಷ್ಯತ್ವನ ಇಲ್ದಂಗೆ ಮಾಡ್ಕೊಂಡ್ ಕುಂತಿಯಲ್ಲೋ ನೀನು. ಪಶು ಪಕ್ಷಿಗಳಂಗೆ ಜೀವನ ಸಾಗಿಸಿ ಅದಕ್ಕಿಂತ ಅತೋತ ಜೀವನ ಸಾಗಿಸಿದೆಲ್ಲೋ. ಆನಂದ ರೂಪನ ಅದೇ ನಾ ಅಂತಾನ, ಆದ್ರೆ ಅದು ತೋರೋಲ್ದಂತಾನ. ಅದು ತೋರುದಲ್ಲ, ಅದು ತೋರುವುದು ಯಾವುದೂ ನೀನಲ್ಲ. ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದಂತ ಅರಿವು ನೀನದಿ. ನಾ ಇದ್ದೇನೆ ಅನ್ನೋದನ್ನ ಕಂಡ ಇದ್ದೇನೆ ಅಂತ ಹೇಳ್ತೀವ, ಕಾಣಲು ಹೇಳ್ತೀವಿ. ತಿಳಿದಿಲ್ಲ ಅನ್ನೋದನ್ನ ತಿಳಿದ ಹೇಳ್ತೀವಿಲ್ಲ. ಆರಾಮ ಕಣ್ಣಿಗೆ ಕಾಣಿಸ್ತೈತಿ.
ಕಾಣೋದು ಕಣ್ಣಿಗೆ ಕಾಣಿಸ್ತತಿ. ಇಂದ್ರಿಯಗಳಿಗೆ ಅಗೋಚರವಾದದ್ದು ಎಲ್ಲಿ ಕಾಣಿಸ್ಬೇಕು ನಿನಗ? ತಾ ಇದ್ದ ಇಲ್ಲ ಅನ್ನೋದನ್ನ ಆವರಣ. ಏನ್ ಮುಸುಕು. ಹಮ್ಮಿನ ಧರ್ಮವನ್ನು ತನ್ನ ಮ್ಯಾಗ ಆರೋಪ ಮಾಡ್ಕೊಂಡು, ತನ್ನ ಧರ್ಮವನ್ನು ಹಮ್ಮಿನ ಮ್ಯಾಗ ಆರೋಪ ಮಾಡ್ಕೊಂಡು, ನಾನು ಜೀವದೇನಿ, ನಾನು ಬದ್ಧದೇನಿ ಅಂತ ತಿಳ್ಕೊಳ್ಳೋದು. ಇದ ವಿಕ್ಷೇಪ. ಏನ್ ಶ್ರುತಿ ಗುರುಗಳಲ್ಲಿ ನಂಬಿಕೆಯಿಂದ ಏನ ತಿಳುವಳಿಕೆ ನಮಗೆ ಗಟ್ಟಿ ಆಕೈತಿ, ಇದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಪರೋಕ್ಷ ಜ್ಞಾನ ಆಗೈತಿ ಅನ್ನೋದ್ರ ಗೊತ್ತೇನಪ್ಪಾ ಅಂದ್ರೆ ಅವ ಶ್ರವಣಕ್ಕೆ ಕೊಡ್ತಾನ. ಏನ್ ಶ್ರವಣಕ್ಕೆ ಕೊಡ್ತಾನ, ಮನನಕ್ಕೆ ಕೊಡ್ತಾನ. ಶ್ರವಣ ಆದದ್ದನ್ನು ಮನನ್ ಮಾಡ್ತಾನ. ಮನನ್ ಮಾಡೋದು ಪರೋಕ್ಷ ಜ್ಞಾನ ಆಗೈತಿ ಅನ್ನೋದ್ರ ಗೊತ್ತು. ಯಾವಾಗಲೂ ಮನನ ಮಾಡ್ತೀವಿ, ಯಾವ್ದಾರ ಇರುವಿನ ಕುರಿತು ಅಭ್ಯಾಸ ತೊಡಗಿರ್ತಾರ. ನೋಡಿ ನೀವು ಅವಾಗ ಎಷ್ಟು ಇದು ಅನಿಸ್ತಿ, ಲಾಭ ಆಕೈತಿ. ಅದ್ರ ಮಾಡಿದ ನಮಗೆ ಗೊತ್ತಾಕೈತಿ. ಯಾವಾಗಲೂ ಸ್ವರೂಪದ ನೆನವನ್ಯಾಗಿರೋವಾಗ ಅದೇ ಲಾಭ. ಅದನ್ನ ಬಿಟ್ಕೊಟ್ಟು ಇದ್ರ ನೆನವನ್ಯಾಗಿದ್ರೆ ಏನು ಲಾಭ? ಮತ್ತೊಟ್ಟು ಬೇಸರಕ್ಕೆ ನನಗೆ. ಇಷ್ಟು ಹೇಳಿದ್ರು ಮತ್ತೆ ಧ್ಯಾನ ಕೊಂಡಿರ್ಬೇಕು, ಅದ್ರ ಲಾಭ ತಗೋಬೇಕು ನಾವಿಲ್ಲ. ಆರಾಮ್ ಕಣ್ಣಿಗೆ ಕಾಣಿಸ್ತತಿ ಅಂದ್ರೆ ಕಾಣೋದು ಕಣ್ಣಿಗೆ ಕಾಣಿಸ್ತತಿ. ಇಂದ್ರಿಯಗಳಿಗೆ ಅಗೋಚರವಾದದ್ದು ಎಲ್ಲಿ ಕಾಣ್ಬೇಕದು? ತಾ ಇದ್ದ ಇಲ್ಲ ಅನ್ನೋದನ್ನ ಆವರಣ. ಹಮ್ಮಿನ ಧರ್ಮವನ್ನು ತನ್ನೊಳಗೆ ಆರೋಪ ಮಾಡ್ಕೊಂಡದ್ದು. ನಾನು ಜೀವಿದ್ದೇನೆ, ನಾನು ಬದ್ಧದೆ ಅಂತ ತಿಳ್ಕೋದನ್ನ ವಿಕ್ಷೇಪ. ಶ್ರುತಿ ಗುರುಗಳಲ್ಲಿ ನಂಬಿಕೆಯಿಂದ ಏನ್ ತಿಳುವಳಿಕೆ ಆಕೈತಿ ನೋಡ್ರಿ, ಅದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಗುರುಗಳಿಂದ ಕಲ್ಯಾಣ ಆತು ಅನ್ನೋದು ಗೊತ್ತಿದ್ದು ಮತ್ತು ಮನೆಯವ್ರ ನಂಬಿ ಮತ್ತು ಸಂಕಟದಾಗ ಬಿದ್ದು ಹೊಳ್ಯಾಡವ್ರು ನೀವು. ಗುರುಗಳಿಂದ ಕಲ್ಯಾಣ ಆದ್ರೆ ಅವ್ರು ಹೇಳಿದಂಗೆ ಕೇಳ್ಬೇಕಿಲ್ಲ. ಮನೆಯವ್ರ ಮಾತು ಕೇಳಿ ಮತ್ತೆ ಮತ್ತೆ ಮನೆ ಕಡೆ ಯಾಕೆ ಹೋಗ್ಬೇಕು? ಯಾರಿಂದ ಸಂಕಟ ಹೋಯ್ತು ಅವ್ರನ್ನ ಬಿಟ್ಟುಕೊಟ್ಟ ಸಂಕಟ ಕೊಡೋರ್ನ ಮತ್ತು ನಂಬುದನ. ಅಜ್ಞಾನ, ಆವರಣ, ವಿಕ್ಷೇಪ ಇವು ಮೂರು ದೋಷಗಳಲ್ಲಿ ಮಾನವ ಬಿದ್ದು ಹೊಳೆಯಾಡ್ಸಾಯ್ತಿದ್ವಿ. ತತ್ವಮಸಿ ಮಹಾವಾಕ್ಯವನ್ನ ಮಹಾವಾಕ್ಯದ ಅರ್ಥವನ್ನ ತಿಳಿದು ನೀನೇ ಪರಬ್ರಹ್ಮ ಸ್ವರೂಪಿನಿದ್ದೇನೆ ಅನ್ನೋದು ಇದು ತತ್ವಮಸಿ ಮಹಾವಾಕ್ಯದ ಅರ್ಥ. ತತ್ವಮಸಿ ಅಂತಕ್ಕಂಥ ತ್ರಿಕಾಲ ಬಾಧ್ಯವಾದಂತ ಇರುವ ತತ್ ಅಂದ್ರೆ, ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ. ಕೆಡಲಾರದಂತ ವಸ್ತು, ಸುಖರೂಪವಾದಂತ ವಸ್ತುನ ನೀನು ಅದೀವಂತ. ಅನುಭವಿಗಳ ನಮಗಿದನ್ನ ನೆನಪಿಗೆ ತಂದು ಕೊಡದ. ನೀನೇ ಪರಬ್ರಹ್ಮ ಸ್ವರೂಪಿಣಿ, ನಾ ಹೆಂಗದೇನೆ ಅಂತ ನಿಂತು ವಿಚಾರ ಮಾಡ್ಬೇಕಿಲ್ಲ. ಇವು 7 ಆವರಣಗಳು. ಆಪ್ತ ವಾಕ್ಯದ ನಂಬಿಗಸ್ತರ ಮಾತು. ಏನೇ ಬ್ರಹ್ಮ ಸ್ವರೂಪ ಇದ್ದೆ ಅನ್ನೋದನ್ನ ಕೇಳಿ ಕೈ ಬಿಟ್ಟು ಬಿಡ್ತಾನೆ. ಹೌದು ಅಲ್ಲೋ ಇದು ಅಂತ ವಿಚಾರ ಮಾಡ್ಲಿಕ್ಕೆ ಆಸ್ಪದನೆ ಕೊಡೋದಿಲ್ಲ. ದಿನಾಲು ವಿಕಾರ ಆಗುವ ಶರೀರವನ್ನ ಅದ ತಾನಂತ ತಿಳ್ಕೊಂಡ ಅರಿತಾರ. ಅದನ್ನ ಯಾವುದನ್ನು ಎದುರಿಟ್ಟು ತಿಳಿತಿ ಅದನ್ನ ನೀ ಹಂಗಾಕಿ, ನೀ ಅಲ್ಲದ್ದು. ನಾವು ಹೇಳಿದ್ದನ್ನ ಲಾಘು ಮಾಡ್ಕೋ ಬದಲಾಗಿ ಹೊರಗೆ ಮತ್ತು ಕರ್ಮ ಮಾಡ್ಕೊತ ಕೊಂಡಿರ್ತಾನೆ. ಅಂದಲೇ ದುಃಖ ನಮ್ಗೆ ಹೋಗೋದು. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ನೀನೇ ಪರಬ್ರಹ್ಮ ಸ್ವರೂಪನಿದ್ದೆ ಅಂತ ಹೇಳಿದ ಕೂಲೆ ಅವನು ಲಾಘು ಮಾಡ್ಕೊಂಡ. ಬ್ರಹ್ಮನಿಷ್ಠ ಆದ. ತತ್ಕಥನ, ತಚ್ಚಿಂತನ, ಪರಸ್ಪರ ಪ್ರಬೋಧನ, ಇದಕ್ಕ ಸ್ವರೂಪದ ಅಧ್ಯಯನ, ಅಧ್ಯಾಪನ ಅಂತ. ಇದನ್ನ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ಎಲ್ಲೋ ಒಬ್ರು ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗೈತಿ ಎಲ್ಲರಿಗೆ ಹತ್ತೋದಿಲ್ಲ ಇದಂತ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಹೇಳಿದ ಕೂಲೆ ಗಪ್ಪನ ಹೋಗದ ಲಾಘು ಆತಿ. ಈಗ ಭೂಮಿಕಾ ತಯಾರಿತ್ತ ಒಂದು
ಹೇಳಿದಾಕ್ಷಣ ಅದನ್ನ ಅನುಭವ ಮಾಡ್ಕೊಂಡು ನಮ್ಮ ಭೂಮಿಕಾ ಮಲಿನದ ವಾಸನೆಗಳು ಸಾಕಷ್ಟು ವಾಸನೆಗಳು ತುಂಬ್ಯಾವ. ಕೇಳುದು ಬೇಕಾದಂಗೆ ಮಾಡ್ತಾನಂದ್ರೆ ಸುಧಾ ವಾಸನ ಹೋಗಿರ್ತಲ್ಲ, ಇದು ಅನುಭವಕ್ಕೆ ಬರುದು. ಮನಸ್ಸು ಎಷ್ಟು ತಿರುಗಿದ್ರು ಮತ್ತು ಮೊದಲಿನ ಸ್ಥಾನಕ್ಕೆ ಬಂದಾಗ ನೆಮ್ಮದಿ ನೋಡಿ. ತಿರುಗಿ ಬ್ಯಾಸರಾಗಿ ಕಡೆಗೆ ಎಲ್ಲಿ ವಿಶ್ರಾಂತಿ ಅನ್ನೋದೈತಿ ತನ್ನೊಳಗೆ ಐತಿ ಅನ್ನೋದು ಹೊಳಿತೆ ಅಂದ್ರೆ ಮನಸ್ಸು ತಿರ್ಗಾಕ ಹೋಗುದಿಲ್ಲ ನೋಡ್ರಿ. ಏನ್ ಹೊಳಿಬೇಕಾದ್ರೆ ಅಭ್ಯಾಸ ಮಾಡ್ಬೇಕಾಗೈತಿ. ಪುನಃ ಅನುಭವಗಳು ಹೇಳಿದಂತ ವಿಚಾರಗಳನ್ನ ಕೇಳುದು ಮಾಡ್ಕೊಂತ ಇತ್ತು ಅಂದ್ರ ವೃತ್ತಿ ಅದೇ ಆಕಾರ ಆಗಿ ಸಮಾಧಿ ಹತ್ತದ. ಏನ್ ವಿಷಯದ ಆಕಾರ ಹಾಕೊಂಡು ಕುಂತಂದ್ರೆ ಇದೇಲಿ ಅನುಭವ ಕೊಡ್ಬೇಕು. ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪ್ರಾಣವೂ ನಾನಲ್ಲ, ಹಮ್ಮು ನಾನಲ್ಲ, ಮನ ಬುದ್ಧಿ ಚಿತ್ತು ಅಹಂಕಾರ ಇವ್ಯಾವು ನಾನಲ್ಲ. ಸಿಕ್ಕಿ ವಾಯು ನಭ ಎಂಬಿವೆಲ್ಲ ಇವ್ಯಾವು ನಾನಲ್ಲ. ನನ್ನಲ್ಲಿ ತೋರ್ತಾವ ಮತ್ತು ಅಡಗ್ತಾವ. ಅವಕ್ಕೆ ಯಾವುದೇ ತರದ ವಿಕಾರ ಆಗಿಲ್ಲ ಅವಕ್ಕೆ. ಜ್ಞಾನಕ್ಕೆ ಬೀಜಂ ರೂಪಂ ಕಾರ್ಯಂ ಅಂದಾಗ ಜ್ಞಾನಕ್ಕೆ ಯಾವುದಪ್ಪ ಬೀಜ ಅಂದ್ರೆ ಶ್ರವಣ. ನಮ್ಮ ಇರುವಿನ ಬಗ್ಗೆ ಕೇಳುವುದು, ಅದನ್ನ ನಾವು ಗಟ್ಟಿ ಮಾಡ್ಕೋದು. ಮನನ ನಿಧಿಧ್ಯಾಸನ ಅಂದ್ರೆ ಅದು ಪರಿಪಕ್ವ ಆತಂದ್ರೆ, ಅದು ಅನುಭವ ನಮಗೆ ಪರಿಪಕ್ವ ಆತಂದ್ರೆ ಅವಾಗ ಇದು ಯೋಗ್ಯದಪ್ಪ ಇದು. ಶ್ರವಣ ಮನ ನಿಧಿಧ್ಯಾಸನವನ್ನು ನಾವು ಬಿಟ್ಟು ಬಿಡದ ಮಾಡಬೇಕು. ಇದರಿಂದನೇ ಎಲ್ಲ ಅಜ್ಞಾನ ಆವರಣ ವಿಕ್ಷೇಪಗಳು ಹೊಕ್ಕವು ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಹಮ್ಮಿನೊಳಗೆ ಕಾಮ ಕ್ರೋಧಾದಿಗಳ ವ್ಯವಹಾರ ತೋರ್ತಾವ, ಆದ್ರೂ ಹಮ್ಮಿನಲ್ಲಿನ ಅದಾವು. ಮನನ ನಿಧಿಧ್ಯಾಸನದ ಅಭ್ಯಾಸ ಬಲಿತು ಅಂದ್ರೆ ಏನ್ ಕಾಮ ಕ್ರೋಧಾದಿಗಳ ಕಾಟ ಎಲ್ಲ ತಪ್ಪಿ ಹೋಗೈತಿ ನೋಡೋದು. ಏನು ವ್ಯವಹಾರ ಎಲ್ಲ ತೋರುದೆಲ್ಲ ಅಹಂಕಾರದೊಳಗೆ ತೋರ್ತಾವ. ಅಹಂಕಾರ ಆಸೆ ಆದ್ಮ್ಯಾಗ ಇವಕ್ಕೆ ಅಸ್ತಿತ್ವನೇ ಇಲ್ಲ. ನನ್ನಲ್ಲಿ ಇಲ್ಲ ಅನ್ನೋದು ಅವಂಗ ಅನುಭವ ಬರ್ತೈತಿ. ಅನುಭವದಿಂದ ನೋಡ್ಕೊಂಡಾಗ ನಿದ್ರೆ ಒಳಗೆ ಹಮ್ಮೆ ಹೆಂಗ್ ಅಡಗ್ತತಿ, ಹಂಗೆ ಎಚ್ಚರಿಕೆ ಒಳಗೆ ಹಮ್ಮ ಅಡಗಿರ್ತದ. ಹಮ್ಮ ಉದಾಸೀನತೆಯನ್ನು ತಾಳಿದಾಗ ಕಾಮ ಕ್ರೋಧಗಳ ಕಾಟ ಯಾರಿಗಿರ್ತೈತಿ ಹೇಳ. ಅದಕ್ಕೆ ಆ ವ್ಯವಹಾರ ಇರುವುದಿಲ್ಲ ಅಲ್ಲಿ. ಯಾವ್ದಾದ್ರೂ ತನಗೆ ಸ್ವಂತ ವಸ್ತು ಬೇಕಾತಂದ್ರೆ ಅದರದ್ದ ನೆನಪಿನ್ಯಾಗ ಇರ್ತಾನಿಲ್ಲ, ಅದ ಚಿಂತನೆನ ಮಾಡ್ತಾನೆ. ಅದು ಸಿಕ್ಕಾಗ ಅದು ಆನಂದ ತೋರ್ತೈತಿ ಅಂತ ಕಲ್ಪಿಸ್ಕೊಂಡ. ಅದು ಹಂತೇಲೆ ಇದ್ರು ಆನಂದ ತೋರುದಿಲ್ಲ ನೀನು. ಯಾಕೆ ಅದನ್ನ ಬಿಟ್ಟು ಬೇರೆ ಐತಿ ನಿನಗೆ ಆನಂದ. ಅದು ವಿಷಯದ್ದಲ್ಲ, ಇದು ತನ್ನದ ಅನ್ನೋದು ಯಾವಾಗ ವಿಚಾರ ಮಾಡ್ಕೊಂತ ಇರ್ಬೇಕು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಡೆದಾಗ ತೋರುವಂತ ಆನಂದ ಅದು ವಿಷಯದ್ದಲ್ಲ ಅಲ್ಲ, ನನ್ನೊಳಗೆ ಇದ್ದದ್ದನ್ನ ಅದನ್ನ ಅನುಸಂಧಾನ ಮಾಡ್ಕೊಂತ ಇರ್ಬೇಕು ನೋಡ್ರಿ. ಅದ್ರ ಅಭ್ಯಾಸದಾಗ ತೊಡಬೇಕು. ಹೆಂಗ ವಿಷಯದ ಬೆನ್ನ ಹತ್ತಿ ಹುಕ್ಕಾನ ಹಂಗಂಗ ವಿಷಯದ ಪ್ರಮಾಣ ಹೆಚ್ಚಾಕೊಂತ ಹೋಗ್ತೈತಿ ನೋಡ್ರಿ. ಎಲ್ಲಿ ವಿಷಯ ಸಂಗ್ರಹ ಇರ್ತೈತಿ ಅಲ್ಲಿ ಬಡದಾಟ ಶುರು ಆಕೈತಿ ನೋಡ್ರಿ. ವಿಷಯ ಸಂಗ್ರಹ ಇಲ್ದ ಅಲ್ಲಿ ಬಡದಾಟ ಯಾಕೆ ಬರ್ತೈತಿ? ಅದಕ್ಕೆ ವಿಷಯ ಸಂಗ್ರಹ ಮಾಡಬೇಡ, ಮಾಡಿ ಕೆಡಬೇಡ ಅಂದ್ರೆ ಜೀವನ ಎಲ್ಲ ವ್ಯರ್ಥ ಮಾಡ್ಕೋತಿಲ್ಲ. ಇನ್ನೂ ಹೆಚ್ಚಿನ ಸಂಗ್ರಹ ಮಾಡ್ಬೇಕು ಅನ್ನೋಳಗೆ ಅಸಮಾಧಾನ ಕಳ್ಕೋತಿ. ನಾಯಿ ಎಲಬು ಕಡಿಯುವಾಗ ಅದ್ರ ತನ್ನ ಬಾಯಿಂದ ರಕ್ತ ಬರ್ತೈತಿ.
ಅದು ಎಲುಬಿನ್ಯಾಗ ಬರ್ತೈತಿ ಅಂತ ಅದಕ್ಕೆ ಭ್ರಾಂತಿಯಾಗಿ ಎಲಬು ಹಂಗ ಕಡಿತೈತಿ. ತನ್ನ ಉಸಿರಾನ್ ರಕ್ತ ಒಸಡಿ ಹರಿದ್ರು ಅದು ಬಿಡುದು ಎಲಬು ಕಡಿದು. ಅದು ತನ್ನ ರಕ್ತ ಬರ್ತಿರ್ತೈತಿ ಅದಕ್ಕೆ ಎಲುಬಿನ್ಯಾಗ ಐತಿ ಅಂತ ತಿಳ್ಕೊಂಡು ಹಂಗ ಕಡಿತೈತಿ. ನಾಯಿ ಎಲಬು ಕಡ್ದಂಗ ಅಂತಾರ. ಹಂಗ ಜೀವ ವಿಷಯದಿಂದ ಆನಂದ ಸಿಗ್ತೈತಿ ಅಂತ ತಿಳ್ಕೊಂಡ ವಿಷಯದ ಬೆನ್ನ ಹತ್ತಿ ಅದರಾಗ ಮುಣಿಗಿ ಬಿಡ್ತಾನೆ. ವಿಷಯಾದಿಗಳಲ್ಲಿ ಆನಂದ ಅಂತ ಆನಂದ ಇಲ್ಲ ಅಂತ ಯಾವ ತಿಳ್ಕೊಂಡಿರ್ತಾನ. ಅವ ಎದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಅವ ಇದನ್ನ ಮಾಡ್ಬೇಕು ಹೇಳಿ, ಕರ್ಮವನ್ನು ಮಾಡ್ಬೇಕು. ಎಲ್ಲದರ ಬಗ್ಗೆ ಉದಾಸೀನತೆಯನ್ನ ತಾಳ್ತಾನ. ಯಾವಾಗ ವೃತ್ತಿ ತದಾಕಾರ ಆಕತಿ ಅಂದ್ರೆ ಉದಾಸೀನತೆಯನ್ನು ಹೊಂದತಿ, ಯಾವಾಗ ವಿಷಯದ ವ್ಯಾಮೋಹ ಹೋಗತಿ. ಈ ಶರೀರ ಯಾವಾಗ್ಲೂ ಬೇಕಾಗತ್ತೇನ್ರಿ? ಇದು ಒಮ್ಮೆ ಬೇಕಾಗೈತಿ, ಒಮ್ಮೆ ಬೇಡ ಆಗೈತಿ. ಕಾಯಂ ಬೇಕಾಗುವ ದಿನಸಿ ಯಾವ್ದಾವ ಹೇಳಿ ಜಗತ್ನಾಗ? ಯಾವ್ದು ನಮಗ್ ಕಾಯಂ ಬೇಕಂತೀವಿ ಅದು ನಮಗ್ ಬಾಧಾನ ಕೊಡ್ತಾವ. ಏನ್ ಅಂದಿಂದ ಅವ್ಯಾಂಗ ಸುಖ ರೂಪಕ್ಕ ಹೇಳ್ರಿ. ಸುಖ ಏನೈತಲ್ಲ ಅದು ಯಾವಾಗಲೂ ಇದ್ದದ್ದು. ಅದು ಈಗಿದ್ದು ಇಲ್ಲದಂಗ ಆಗುದಲ್ಲ, ಕೆಟ್ಟ ಹೋಗುದಲ್ಲ, ವಿಕಾರ ಆಗುದಲ್ಲ, ಯಾವಾಗಲೂ ಇದ್ದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವ್ದು ನಿತ್ಯವಾದದ್ದು ಐತಿ, ವಿಕಾರ ಆಗುಲಿ ಐತಿ, ಅದು ಅದು ಸುಖರೂಪವಾದದ್ದು ಅದ. ಆರೂಢರಿಗೆ, ಸಾಕ್ರೆಟಿಸ್ಗೆ ಈ ಶರೀರ ನಾನಲ್ಲನೋ ಭಾವ ಎಷ್ಟು ಗಟ್ಟಿಯಾಗಿರ್ಬೇಕ್ರಿ ಅವ್ರು. ವಿಷ ಕೊಟ್ಟರು ಅವ್ರು ತಗೊಂಡ್ರು. ನಾವು ಇರಬಲ್ಲೆ ಇವನ್ನ ಅಂತ ಇದ್ದು ತೋರಿಸಿದ್ರು ಅವ್ರು. ಮೊದಲ ಸಂಬಂಧ ತಪ್ಪಿಸ್ಕೊಂಡಿದ್ರು ಅವ್ರು. ನನಗೇನಾಗಬೇಕಾಗೈತೆ ಅನ್ನು ಯಾಕ್ರಿ ವಿಷ ಹಾಕಿ ಶರೀರ ಹೋದು. ಹಿಂಗೆ ಇಂಥ ಜಗತ್ತು ಹಂಗೈತಿ. ಯಾವ್ದು ಜಗತ್ತಿಗೆ ಉಪಯೋಗ ಬರ್ತೈತಿ ಅದ ಶರೀರಕ್ಕೆ ವಿಷ ಹಾಕ್ತೈತಿ ಜಗತ್ತು. ಇಂಥದೈತಿ ಇದೆಲ್ಲ. ಜಗತ್ನಾಗ ಇಂಥ ಇದನ್ನ ಮಹಾತ್ಮರಿಗೆ ಬಾಳ ಪೀಡಾ ಕೊಟ್ಟಾರ. ಜಗತ್ತಿನ ಜನ ಎಲ್ಲ ಎಷ್ಟು ಪೀಡಾ ಕೊಟ್ಟಾರ್ರಿ. ಏನ್ ತಿಳಿದವ ವಿಷಯಾದಿಗಳಲ್ಲಿ ಆನಂದ ಇಲ್ಲ ಅಂತ ತಿಳ್ಕೊಂಡು ಗಟ್ಟಿ ತಿಳ್ಕೊಂಡಿರ್ತಾನ. ಅದಕ್ಕೆ ವಿಷಯ ಬೇಕಾದ್ ಕಂಡ್ರು ಅವನ ಮನಸ್ಸು ಹರಿಯುದಿಲ್ಲ. ಏನ್ ಎಲ್ಲದರ ಬಗ್ಗೆ ಉದಾಸೀನತೆ ತಾಳಿದಾಗ ನಮಗೆ ಇದು ಆನಂದ ಅನುಭವ ಬರಕ್ ಶುರು ಆಗೈತೆ ನೋಡ್ರಿ. ಆನಂದದಿಂದ ಇರ್ಲಿಕ್ಕೆ ಈ ಜಗತ್ತಿನ ಸಾಮಾನ್ಯ ಏನೂ ಬೇಕಾಗಿಲ್ಲ, ಶರೀರನೇ ಬೇಕಾಗಿಲ್ಲ. ದುಃಖ ಹೊಂದಾಕ ಇದು ಬೇಕಾಗೈತಿ. ಎಲ್ಲರೂ ಆನಂದದ ಗಂಟು ವಿಷಯದಲ್ಲಿ ಗಂಟು ಕಟ್ಟಿ ಇಟ್ಟಿರೇನು? ತಿಳ್ಕೋಬೇಕು, ಸುಖ ಹೊಂದ್ಬೇಕು ಅನ್ನೋರಷ್ಟೇ ಇಲ್ಲಿ ಬರ್ಬೇಕು, ನಮ್ಮನ್ನು ಕರೆಸ್ಬೇಕಂತಿದ್ರು ಅಜ್ಜ ಅವ್ರು. ನಮ್ಮ ನಿಜವನ್ನ ನಾವು ತಿಳ್ಕೊಂಡ ಲಾಭ. ಮನುಷ್ಯನ ಜನ್ಮ ಬರೇ ಹೊರಗಿನ ಅನಾತ್ಮ ವಿಚಾರದಾಗ ಕಾಲ ಕಳಿಸತ್ವಾರ ಎದಕ್ ಬಂದ್ರಿ? ಆರೂಢರಿಗೆ, ಸಾಕ್ರೆಟಿಸ್ಗೆ ಶರೀರ ಹಂಗಿತ್ತನ ಅವ್ರಿಗೆ. ಏನ್ ಹರಿದಾಡು ವೃತ್ತಿ ನಿಂತಾಗ ಆನಂದ ತೋರ್ತೈತಿ ನೋಡ್ರಿ. ನಿನಗೆ ಆನಂದ ಬೇಕಾಗೈತಿ ಅಂತಂದ್ರೆ ನೀ ಅದ್ರ ಕಡೆ ಲಕ್ ಕೊಡು. ನಿನ್ನಲ್ಲೇ ಐತಿ ಅನ್ನೋದು ನಿನಗೆ ಅನುಭವ ಹೋಗುತ್ತೆ. ಅದು ಸಾಕು ಅನಿಸೋದಲ್ಲ, ಸವಿಯೋದಲ್ಲ, ಅದನ್ನು ಹೊಂದಿದ ಮ್ಯಾಗ ಮತ್ತೆ ಏನಾರ ಬೇಕು ಅನಿಸೋದಲ್ಲ. ಅಂತ ಆನಂದವನ್ನು ನೀ ಪಡೆದು ನೋಡ್ಕೊ. ಅದು ಕಡಿಮೆ ಆಗುದಲ್ಲ. ಯಾವುದು ವಿಷಯದ ಕಟಿಗಟಿ ಇಲ್ಲದ ಆನಂದ ಹತ್ತೈತಿ ಅಂದ್ರೆ ಯಾಕೆ ಬಿಡ್ಬೇಕು ಹೇಳ್ರಿ? ಮೈ ಮನಸ್ಸುಗಳನ್ನ ಮಿಸಕ್ ಹೊಡೆದಂಗ ಇದ್ರೆ ಆರಾಮ ಅನುಭವ ಬರ್ತದೆ. ಮನಸ್ಸು ನಿಂತಾಗ ಆರಾಮ ಇರ್ತೈತಿ ಅನ್ನೋ ಹಿಡಿದು ಸಿಕ್ತು ಅಂದ್ರೆ ಹರಿಹರ ಬ್ರಹ್ಮಾದಿಗಳು ಬಂದ್ರು ಕಣ್ಣು ತೆಗೆದ್ರು ನಾವು. ಏನ್ ಹಿಡ್ತಾ ಹಚ್ಕೋಬೇಕು ಅನ್ನೋ ಅಭ್ಯಾಸ ಬೇಕು. ವಾಸನ ಪೂರ್ಣ ನಾಶ ಆದಾಗ ಅವನ್ನ ಅನುಭವ ಬರ್ತೈತಿ. ಅದು ಮನಸ್ಸು ನಿಶ್ಚಲ ಆಕೈತಿ, ಇದ್ರ ಅಭ್ಯಾಸ ಶುರುವಾಕೈತಿ. ಇಲ್ಲ ವಾಸನ ಹಂಗ ಇತ್ತು ಅಂದ್ರೆ ಮನಸ್ಸು ನಿಶ್ಚಲ ಆಗೋದನ್ನ ಇಲ್ಲ, ಮತ್ತೆ ಚಂಚಲ ಆಕೈತಿ ಮನಸ್ಸು. ಮನಸ್ಸಿನ ಚಂಚಲತೆಗೆ ಕಾರಣ ಏನಂದ್ರೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ವಾಸನೆಗಳೇ ಅದಕ್ಕೆ ಕಾರಣ. ಯಾವ ವಿಚಾರದಿಂದ ವಾಸನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ಕೊಂಡಿರ್ತಾನೆ ಅವಾಗ ಅದು ಯಾವ ಇಚ್ಛಾನು ಆಗೋದು, ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಹೊಳಿತೈತೆ. ಜಗತ್ತಿನ ವಿಷಯ ವಸ್ತುಗಳನ್ನೆಲ್ಲ ಕೈ ಬಿಡ್ತಾನ.
ಅದ್ರ ಹುಡುಗು ಹುಚ್ಚುತನ ಬಿಡ್ತಾನ ಅವ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಇದ್ರಾಗ ಇಲ್ಲ ಅನ್ನೋದು ಹೊಳಿಬಾರ್ದಲ್ವ. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೇನಿತಿ, ನಿನ್ನೊಳಗೆ ಐತಿ ನಿನಗೆ ಬೇಕಾದದ್ದು. ಹುಡುಕೋದು ಬಿಟ್ಟು ಸುಮ್ಮನೆ ನಿನ್ನೊಳಗೆ ನೀನು ನೋಡ್ಕೊಂಡಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಆ ಕೆಲಸ ನಾವು ಮಾಡಕ್ ತಯಾರಿಲ್ಲ. ಸುಖದಿಂದ ಇರ್ಲಿಕ್ಕೆ ಈ ಶರೀರದ ಅವಶ್ಯಕತೆ ಇಲ್ಲ, ಸಂಕಟ ಹೊಂದಾಕಬೇಕಾಗಿದೆ. ಯಾವುದು ವಿಷಯದ ಕೆಟಗಟಿ ಇಲ್ಲ, ಆನಂದ ಹತ್ತದ ಅಂದ್ರೆ ಯಾಕೆ ಬಿಡ್ಬೇಕು ಹೇಳ್ರಿ. ಮೈ ಮನಸ್ಸುಗಳನ್ನ ಮಿಸುಕದೇ ಆರಾಮ್ ಇರ್ತೈತಿ ಅಂದ್ರೆ ಯಾಕೆ ಬಿಡ್ಬೇಕು ಅದು. ಮನಸ್ಸಿನ ಹರಿದಾಟ ನಿಂತಾಗ ಆನಂದ ಅಲ್ಲಿ ತೋರ್ತೈತಿ ಅನ್ನೋ ಹಿಡಿತ ಸಿಕ್ತಿವಿ ಅಂದ್ರೆ ಹರಿಹರ ಬ್ರಹ್ಮಾದಿಗಳು ಬಂದ್ರು ಅವು ಕಣ್ಣು ತೆಗೆದ್ರು. ದೇವಾಣ ದೇವತೆಗಳನ್ನು ಸುಧಾ ಭೋಗಲಂಪಟದಾಗ ಸಿಕ್ಕೊಂಡು ಒದ್ದೆ ಆಡ್ತಾವ. ಈ ದೃಶ್ಯ ಪದಾರ್ಥಗಳೆಲ್ಲ ನಾಮರೂಪವಾದಂತಹದ್ದು ಇದು. ಇದು ಒಂದು ಇದಕ್ಕಿದ್ದಂಗೆ ಇರುತ್ತಲ್ಲ, ಬದಲಾವಣೆಯಾಗಿ ನಾಶ ಆಗಿ ಹೋಗ್ತಾವೆಲ್ಲ. ಅಂದಿಂದೀವಿ ಯಾವ ಸುಖರೂಪ ಅಲ್ಲ ಅಲ್ಲ. ಯಾವ್ದು ಎಂದೂ ಬದಲಾವಣೆ ಆಗದೆ ನಾಶ ಆಗದೆ ಯಾವುದೈತಿ ಅದು ಸುಖರೂಪವಾದದ್ದು. ಸುಖರೂಪವಾದಂತಹ ವಸ್ತುವನ್ನ ನೀನ ಅದಿ. ಎಂದೂ ಬದಲಾಗದೆ ಇದ್ದಂತ ವಸ್ತು ನೀನು, ಸುಖರೂಪವಾದಂತಹ ವಸ್ತುವನ್ನ ನೀನದಿ ಅನ್ನೋದನ್ನ ಅನುಭವದಿಂದ ನೋಡು. ನೀ ಯಾವಾಗ ಬದಲಾಗಿ ಹೇಳು. ಶರೀರಾದಿಗಳ ಬದಲಾವಣೆ ಅಕ್ಕವು, ಆದ್ರೆ ನೀ ಏನಾದ್ರು ಅದನ್ನ ನೋಡಾವ ಬದಲಾವಣೆ ಆಗ್ಯಾನ ನೀನು. ವಿಕಾರ ಆಗ್ಯಾವು. ಪ್ರತಿಯೊಂದು ಶರೀರದ ವಿಕಾರ, ಮನುಷ್ಯನ ವಿಕಾರಗಳು ಹಾಕೊಂತ ಬಂದಾವ, ನೋಡ್ತೀವಿ ಅವನ್ನ. ಆದ್ರೆ ನೋಡಾವ ನೋಟಕ್ಕೆ ಏನಾರ ವಿಕಾರ ಆಗೈತೇನ, ಬದಲಾವಣೆ ಆಗೈತೇನ? ಒಂದ ನಮೂನೆ ಐತೆ ಅದು. ಈಗೂ ಹಿಂದೂ ಮುಂದು ಎಂದೂ ಬದಲಾಗದೆ ಒಂದ ನಮೂನೆ ಇದ್ದದ್ದು. ಅದೇ ನಿನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡ್ಕೊ ಅಂದ್ರೆ ಏನ್ರಿ, ಅದ ತಿಳ್ಕೋಬೇಕು. ಏನಾರು ಮಾಡಿ ಅದನ್ನ ಹೊಂದಬೇಕಾಗಿಲ್ಲ. ತಿಳಿದ್ರೆ ಮಾತ್ರ ಅದರ ಅನುಭವ ಬರ್ತದೆ. ತಿಳಿಯಲೇ ನೀ ಏನ್ ಮಾಡಿದ್ರು ಕೆಲಸ ಆಗೋದಿಲ್ಲ. ವಾಸನಾ ನಾಶ ಆದ್ಮ್ಯಾಗ ಮನುಷ್ಯನ ಹರಿದಾಟ ನಿಲ್ತೈತಿ. ಮನುಷ್ಯನ ಹರಿದಾಟ ಬಂದಾದ ಕೂಡಲೇ ಆನಂದದ ಅನುಭವ ಬರಕ್ ಶುರುವಾಗೈತಿ. ಏನ್ ಒಮ್ಮೆ ಅದ್ರ ಸೂತ್ರ ಹಚ್ಚ ಅಂದ್ರೆ ಬೇಕಾದ ಅದ್ರ ಹೊಳೆ ನೋಡುದಿಲ್ಲ ಅವ ಇತ್ತಾಗ. ಏನ್ ಬೇಕಾದ ಕಂಡೈತಿ ಅಂದ್ರೆ ನದರಿ ಸುಧಾ ನೋಡುದಿಲ್ಲ. ಒಳಗ ಆನಂದ ಸೂತ್ರ ಹತ್ತಕೈತೆ ನಾವು. ಈ ದೃಶ್ಯ ಎಲ್ಲ ನಾಮರೂಪ ಕ್ರಿಯಾತ್ಮಕವಾದಂತಹದ್ದದ. ಇವೆಲ್ಲ ನಾವು ಕಲ್ಪಿಸ್ಕೊಂಡದ್ದು. ಇವೆಲ್ಲ ನಾಮ ರೂಪಗಳೆಲ್ಲ ನಿಜವಾಗಿ ನೋಡಿದ್ರೆ ಅವಕ್ಕೆ ಅಸ್ತಿತ್ವ ಇಲ್ಲ. ಈ ನಾಮರೂಪಗಳು ಬರೋಕ್ಕಿಂತ ಮೊದಲು ಏನೈತಿ ನೀವ ನೋಡ್ಕೋರಿ. ಇವು ಹಾದ ಮ್ಯಾಗ ಏನಿರ್ತೈತಿ ನೋಡ್ಕೋರಿ. ಹೊರಗಿನ ವಸ್ತುಗಳ ತಿಳುವಳಿಕೆ ಮೊದಲು ನಾನು ಇದ್ದೇನೆನ್ನುವಂತ ತಿಳುವಳಿಕೆ ಮೊದಲು ಮೊದಲ ಯಾವ ತರ್ಕ ವಿತರ್ಕವಿಲ್ಲದೆ ಮೊಟ್ಟ ಮೊದಲಿಗೆ ಕಂಡುಕೊಂಡದ್ದದ ಆನಂದದ ಅನುಭವನ. ಪ್ರಥಮ ಅನುಭೂತಿನ ಅದ. ನಂತರದ ಭಾವ ಇವೆಲ್ಲ ಹಿಂದಗಡೆ ಬಂದವು. ಯಾವ ತರ್ಕ ವಿತರ್ಕವಿಲ್ಲದ ಮೊಟ್ಟ ಮೊದಲನೇ ಅನುಭವಕ್ಕನ ಪ್ರಥಮಾನುಭೂತಿ ಅಂತಾರ. ಹಮ್ಮ ಬೇರೆ, ಇರುವ ಬೇರೆ. ಹಮ್ಮು ನಿದ್ರಿ ಒಳಗೆ ಅಡಗ್ತದ. ಹಮ್ಮಿನ ವಿಕಾರಗಳ ನಡಿದೆ ಇದ್ದಾಗ ಇರುವದ. ಯಾವಾಗಲೂ ಇದ್ದದ್ದದ ಇರು. ಹಮ್ಮು ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗದಿಲ್ಲ, ಅಡಿಗೆ ಹೋಗ್ಬೇಕು. ಆದ್ರ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಆನಂದ ಐತಲ್ಲ, ಯಾವಾಗಲೂ ಇದ್ದದ್ದು ಅದ ನೀನಂತ ತಿಳ್ಕೊ. ಅರುವ ನೀನಂತ ನಂಬು. ಅರುವೆ ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾನರ ದೇವ ಅಂತ. ಎಲ್ಲ ಅವಸ್ಥೆಗಳನ್ನು ಮೀರೈತೆ ಅದು. ಎಲ್ಲ ಅವಸ್ಥೆಗಳಿಗೆ ಮೀರಿದ್ದ ನಿನ್ನ ಸ್ವರೂಪದ. ಅವಸ್ಥೆಗಳನ್ನ ನೀ ತಿಳಿತಿ. ಅವಸ್ಥೆಗಳೇನೂ ನಿನ್ನನ್ನು ತಿಳಿದಿಲ್ಲ ಅವು. ಎಚ್ಚರಿಕೆ ಅವಸ್ಥಾನೂ ನಿನ್ನ ತಿಳಿದಿಲ್ಲ ಅವು. ನೀನ ಅವನು ತಿಳಿತಿ. ಕನಸನ್ನೂ ತಿಳಿತಿ, ನಿದ್ರೆಯನ್ನೂ ತಿಳಿತಿ. ತಿಳಿಯವ ನೀನು, ಅರಿವು ನೀನು. ಅವು ಅರಿವಿಸ್ಕೊಳ್ತಾವ. ಜಡವಾದದ್ದು ಅದಾವು. ಈ ಮೂರು ಅವಸ್ಥೆಗಳೆಲ್ಲ ಜಡ ಅದಾವ. ಅದು ನಾಲ್ಕನೇ ಅವಸ್ಥೆ ಸಹಿತ ಅದು ಜಡಾನ ಅದ. ನಿನ್ನಿಂದ ಅದು ಅರಿವಿಸ್ಕೊಳ್ತೈತಿ. ಅಂದಿಂದ ಅದು ಗುಣಗಂಧ ಅವಸ್ಥೆ ಅಂತ. ಅದನ್ನು ನೀತಿ ಐತಿ. ಅದನ್ನ ಅರಿವು ಏನೈತಲ್ಲ ಅದು ಅರಿವಿಸ್ಕೊಳ್ಳುವಂತಹದ್ದಲ್ಲ. ಅದು ಯಾರಿಂದಲೂ ತಿಳಿಸ್ಕೊಳ್ಳೋದಲ್ಲ.
ಅರಿವಿಸಿಕೊಳ್ಳಲಾರದೆಂದು ಊಹಿಪನೆ ಜಾಣರ ದೇವ ಅಂತ. ಅದಕ್ಕೆ ಎಲ್ಲದರ ಡೊಬ್ಬವನ್ನ ಯಾವ್ದು ಬೆಳಗ್ತತಿ ಅದ ನೀ ನದಿ ಅಂತ. ಅದನ್ನ ನೀ ಹೋಗಿ ತಗೊಂಡು ಉಳ್ಕೊ. ಒಂದಿನ ರಹಸ್ಯ ಕೂಡ್ತೀರೇನು ಫೋಟೋ? ಎಲ್ಲ ಅವಸ್ಥೆಯೊಳಗೂ ಇದ್ದಾವ ನೀನು. ಅವಸ್ಥೆಗಳು ತೋರ್ತಾವ ಅಡಗ್ತಾವ. ಒಂದ್ ಅವಸ್ಥೆ ಒಳಗ ಒಂದ್ ಅವಸ್ಥೆ ಇಲ್ಲ. ನೀನು ಎಲ್ಲ ಅವಸ್ಥೆ ಒಳಗದಿ. ಅಖಿಳಾವಸ್ಥೆಯೊಳಗೆ ಇರುತ್ತಿರ್ಪೆ ನೀನು. ನೀವೆಲ್ಲ ಒಂದ್ ಅವಸ್ಥೆ ಒಳಗಿದ್ದದ್ ಮತ್ತೊಂದು ಅವಸ್ಥೆ ಒಳಗಿಲ್ಲ. ಇಲ್ಲ, ಎಡಗ್ತಾವ. ಆದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಬೇಕಂದ್ರೆ 3 ಅವಸ್ಥೆಗಳನ್ನು ನಾವು ದಾಟಬೇಕು. ಸಾಮಾನ್ಯವಾಗಿ ನಾವು ಎಚ್ಚರ, ಕನಸು, ನಿದ್ದೆ ಅಷ್ಟೇ ಓಡಾಡ್ತೀವಿ. ಇದನ್ನ ದಾಟಿ ನಿಜದ ಎಚ್ಚರಿಕೆಯನ್ನು ಹೊಂದಬೇಕನ್ನೋರು ಯಾರಿಲ್ಲ. ಎಲ್ಲಿಯೋ ಒಬ್ಬ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಇದು ಹೊಡಿತಿದ್ದೇವೆ. 3 ಅವಸ್ಥೆಗಳೆಲ್ಲ ಇವೆಲ್ಲ ಅನಿತ್ಯದವು, ಏನೂ ಲಾಭ ಇಲ್ಲದ್ರಾಗ ಎಡಗ್ತಾವ. ಆದ್ರೂ ಅಜ್ಞಾನದಿಂದ ನಾವು ಇದ್ರಾಗ ಸುತ್ತಾಡಕತ್ತೀವಿ. ಯಾವನಲ್ಲಿ ವಿವೇಕ ಜಾಗೃತ ಆಕತಿ ಅವ ಈ 3 ಅವಸ್ಥೆಗಳ ಕಪಟದ ಅವಸ್ಥೆ, ಮೋಸದ ಅಂತ ತಿಳಿದ 3 ಅವಸ್ಥೆಗಳನ್ನ ದಾಟಿ 4ನೇ ಅವಸ್ಥೆಯನ್ನು ಹೊಂದಿ ತನ್ನ ನಿಜದ ಎಚ್ಚರಿಕೆಯನ್ನು ಅವ ಮಾಡ್ಕೋತ. ಬೇರೆ ದಾರಿನೇ ಇಲ್ಲ ಇದಕ್ಕೆ. ನಾವು ಯಾರಿದ್ದೀವ ಅಂತ ತಿಳ್ಕೊಬೇಕಾದಂದ್ರೆ 3 ಅವಸ್ಥೆಗಳನ್ನ ನಾವು ದಾಟಬೇಕು. ಶರೀಫರು ಹೇಳ್ಯಾರಲ್ಲ, ಮೇಲಕ್ಕೆ ಹೊಡಿ 3 ಲಾಗ ಅಂತ. 3 ಅವಸ್ಥೆಗಳನ್ನ ದಾಟು. ಅದು ವಿವೇಕದಿಂದ ಸಾಧ್ಯದ. ಬಾಕಿ ಯಾವ ಕರ್ಮದಿಂದನೂ ಅದು ಆಗುವುದಿಲ್ಲ. ಈ ಜ್ಞಾನ 3 ಅವಸ್ಥೆಗಳನ್ನ ದಾಟ್ಲಿಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ. ಆ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ಅಂತ ವಿವೇಕವಂತರ ಸಂಘನ ಬೇಕು. ಮಹಾತ್ಮರ ಸಂಘದಿಂದ ನಮ್ಮಲ್ಲಿ ವಿವೇಕ ಜಾಗೃತ ಆಗ. ವಿವೇಕದ ಸನ್ನೆ ಬೆರೆಸಿ ನೋಡು. ವಿವೇಕ ಅಂದ್ರೆ ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನುವಂತ ವಿವೇಕ ಎಲ್ಲಿ ಮಟ್ಟ ನಮಗೆ ಜಾಗೃತ ಆಗೋದಿಲ್ಲ ಅಲ್ಲಿ ತನಕ ಅಜ್ಞಾನದಾಗ ಸುತ್ತಾಡೋದು. ನೀನು ಮದ್ದಲಿ ಒಳಗಿನ ಇಲಿ ಅಂತೆ. 3 ಅವಸ್ಥೆ ಒಳಗ ಇಲಿ 3 ಗುದ್ದು ಮಾಡಿರ್ತೈತ. ಏನ್ ಒಂದ್ ಗುದ್ದು ಮುಚ್ಚಿಟ್ಕೊಂಡಿರ್ತೈತಿ, 2 ಗುದ್ದು ತೆಗದ ಒಂದ್ ಗುಡ್ಡು ಗೊತ್ತ ಹತ್ಲಂಗ ಮುಚ್ಚಿಟ್ಟಿರ್ತೈತಿ. 2 ಗುದ್ದು ಮುಚ್ಚಿದ ಕೂಡಲೇ 3ನೇ ಗುದ್ನ್ಯಾಗ ಪಾರಾಗಿ ಹೋಗತ್ತದ. ಏನ್ ನಾವು ಶನಿಯಾರ ಅಂತ ತಿಳ್ಕೊಂಡೇವ್, ನಮ್ಗಿಂತ ಶನಿಯಾರ ಇರ್ತಾವ. ಹೌದಿಲ್ಲ? ಅವು ನಾವು ದೊಡ್ಡ ಮನುಷ್ಯ, ದೊಡ್ಡ ಶನಿ ಅಂತ ನಾವು ತಿಳ್ಕೊಂಡಿವಿ. ಆ ಬುದ್ಧಿ ಐತೆ ಅವಕ್ಕ. ಏನ್ ಬದುಕು ಬುದ್ಧಿ ಹೆಂಗ್ ಜೀವಿಸ್ಬೇಕು ಅನ್ನೋದು ಐತೆ ಅವಕ್ಕ. ಸಾಮಾನ್ಯ ತಿಳುವಳಿಕೆ ಐತೆ, ವಿವೇಕ ಐತೆ ಅವಕ್ಕ. ಆದ್ರೆ ಅದನ್ನು ಮೀರಿ ಐತಿ ಮನುಷ್ಯನಿಗೆ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕನ್ನುವಂತ ಜ್ಞಾನ ಮನುಷ್ಯನಿಗೆ ಮಾತ್ರ ಐತಿ. ಇಂಥ ಒಂದು ವಿವೇಕ ಯಾವ ಮನುಷ್ಯ, ಯಾವ ಪ್ರಾಣಿಗಳಿಗೂ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳ್ಯಾರ. ಅದಕ್ಕೆ ಇದರ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೂ ಬಂದಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದು. ಅದಕ್ಕೆ ಹಾಳು ಮಾಡ್ಕೋಬೇಡ, ಮನುಷ್ಯನ ಜನ್ಮದ ಲಾಭ ಮಾಡ್ಕೋರಿ ಅಂತ. ವ್ಯರ್ಥ ವೇಳೆ ಕಳಿಬೇಡ ಇದ್ರಾಗ. ಮತ್ತೆ ವೇಳೆ ಸಿಗುದಿಲ್ಲ ನಿನಗ. ಈಗ ಈ ಶರೀರ ಹೋಗೋದ್ರೊಳಗಾಗಿ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಅದಕ್ಕೆ ಸಾಧನೆ ಯಾವುದು ಅಂದ್ರೆ ಇದ ನಿತ್ಯ ಅನಿತ್ಯ ವಿವೇಕ. ಯಾವ್ದು ಹಿತ, ಯಾವ್ದು ಅಹಿತದ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ವಿಚಾರ ನಮ್ಮಲ್ಲಿ ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತದೆ. ನಾವು ವಿಚಾರ ಮಾಡೋಲ್ಲಿ ಹಂಗ ಅಂದಾನುಕರಣೆ ಮಾಡ್ತೇವೆ, ಅವ್ರು ಮಾಡ್ತಾರಂತ ನಾವು ಮಾಡ್ತೇವೆ. ಅದರಿಂದ ಏನಾಗೈತಿ ನೋಡ್ಕೊ. ನೀ ಏನ್ ಎದ್ರ ಸಂಬಂಧ ನೀನ್ ಮಾಡಾಕತ್ತೀಪ? ನೀನು ಮಾಡುವ ಉದ್ದೇಶ ಏನೈತಿ? ಬಾಳೆದಾಟ ಹುಡಿ. ಈಗ ಆರಾಮ್ ಇರ್ಬೇಕಂತ ಆರಾಮ್ ಇದೆಯಾ? ಒಂದ್ 4 ಒಪ್ಪತ್ತರ ಆರಾಮ್ ಇದೆಯಾ? ಇದ ಕ್ರಮ ನಾವು ಮುಂದುವರ್ಸಿದ ಸುಖದಿಂದ ಇರಬಹುದು ಹೆಂಗ ನೋಡ್ಕೋರಿ. ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿ ಇದನ್ನ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ತಿಂದದ್ದ ತಿನ್ನೋದು, ಉಂಡದ್ದ ಉಣ್ಣೋದು. ಏನ್ ಮಾಡಿದ್ ನಿನಗ? ಏನಾದಿ? ಸುಖದಿಂದ ಇರ್ಬೇಕಂತ ಮಾಡಿದಿ. ಬಾಳೆದಾಟ ಹುಡಿ, ಆರಾಮ್ ಇದೆಯಾ? ಏನ್ ಮಾಡೋದೆಲ್ಲ ನೀ ಮಕ್ಕಳನ್ನ ಹಿಡಿಯೋದು, ಹೆಂಡ್ರನ್ ಮಾಡ್ಕೋದು, ಗಂಡ್ರನ್ ಮಾಡ್ಕೋದು, ಹೌದಿಲ್ಲ? ಸಾಲ ಮಾಡೋದು, ರೊಕ್ಕ ಗಳಿಸೋದು ಎಲ್ಲ ಆರಾಮ್ ಇರ್ಬೇಕಂತ ಮಾಡ್ತಿ. ಆದ್ರೆ ಆರಾಮ್ ಅದೇನೋ ನೋಡ್ಕೊ. ಇವನ್ನೆಲ್ಲಾ ಮಾಡಿ ಹೆಂಗಿದ್ರೆ ನಾ ಆರಾಮ್ ಇರ್ತೇನಿ ಅನ್ನೋದನ್ನ ಋಷಿ ಮುನಿಗಳು ಇದ್ದ ತೋರ್ಸೋಗ್ಯಾರ. ನಮ್ಮ ಹಿಂದಿನ ಸನಾತನ ಋಷಿ ಮುನಿಗಳು ಅದ್ರ ಕಡೆ ಲಕ್ಷ್ಯ ಐತಿ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಐತಿ ನಮ್ಗೆ. ಹೌದಿಲ್ಲ? ಭಾರತೀಯ ನಮ್ಮ ಋಷಿ ಮುನಿಗಳು ಇದ್ದು ತೋರ್ಸ್ಯಾರ ಅದನ್ನ. ಎಂದಿನಿಂದ ಬಂದದ ಹೇಳಿಕ್ ಬರೋದು ನಮ್ಮ ಭಾರತೀಯ ಸಂಸ್ಕೃತಿ. ಇದು ಅನಾದಿ ಅನಂತ ಅಂದಾರ. ಇದಕ್ಕೆ ಅಂತ್ಯನೇ ಇಲ್ಲ. ನಮ್ಮ ಭಾರತೀಯ ಋಷಿಮುನಿಗಳು ಇದನ್ನ ಎಚ್ಚರಗೊಳಿಸ್ಕೊಂತ ಬಂದಾರ ಕಾಲ ಕಾಲಕ್ಕನ. ಅದಕ್ಕೆ ಯಾರು ಅದ್ರ ಕಡೆ ಲಕ್ಷ್ಯ ಇಲ್ಲ. ಎಲ್ಲಿಯೋ ಒಬ್ಬವ
ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ, ಅದರ ಕಡೆ ಎಲ್ಲ ಕೊಟ್ಟು ಅದರ ಲಾಭ ತಗೊಳ್ಳೋ. ಇದೆಲ್ಲರೂ ಮತ್ತು ವಿಷಯದ ವ್ಯಾಮೋಹಕ್ಕೆ ಬಿದ್ದು ಹೊಳ್ಳೆ ಆಡ್ತೀವಿ. ಅದ್ರಾಗ ಬೆಳೆ ಎಲ್ಲ ಅದ್ರಾಗ ಕಳೆದು ಬಿಡ್ತೇವೆ, ವಿಷಯದ ವ್ಯಾಮೋಹ. ಅದರಿಂದ ಪಾರಾಗ್ಬೇಕನ್ನ ಅವ್ರು ಎಲ್ಲಿದೆ. ಇವೆಲ್ಲ ಇಂದ್ರಿಯ ಸಂಪರ್ಕ ಹೋಗಿದ ಅನಿತ್ಯತಿ ದುಃಖ ರೂಪಿ ಐತಿ ಅಂತ ತಿಳಿದು ಅದರಿಂದ ಹಿಂತಿರುಗಿ ತನ್ನ ನಿಜವನ್ನ ನೋಡ್ಕೋಬೇಕನ್ನುವಂತ ಪ್ರಯತ್ನ ಮಾಡವ ಎಲ್ಲಿ ಒಬ್ಬ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಸಿಗ್ತಾನಂತ. ಅದಕ್ಕೆ ಹೇಳ್ಯಾರ ಕೃಷ್ಣ ಪರಮಾತ್ಮ, ಮನುಷ್ಯಾನಾಂ ಕಶ್ಚಿತ್ ದದತಿ ಸಿದ್ಧಯೇ ಸಹಸ್ರೇಶು ಅಂದ. ಸಾವಿರಾರು ಜನಗಳಲ್ಲಿ ಒಬ್ಬವ ಇದನ್ನು ಮಾಡ್ಕೊಳವ, ಇದ್ರ ಬಗ್ಗೆ ಪ್ರಯತ್ನ ಮಾಡವ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ ಅಂತ. ಸ್ವರೂಪ ಸಿದ್ಧಿಗಾಗಿ ಪ್ರಯತ್ನ ಮಾಡೋರು ಸಾವಿರಾರು ಜನಗಳಲ್ಲಿ ಎಲ್ಲಿ ಒಬ್ಬವ. ಅಂತ ಸಾವಿರಾರು ಜನಗಳಲ್ಲಿ ಸಿದ್ಧಿಗಾಗಿ ಪ್ರಯತ್ನ ಮಾಡೋರಲ್ಲಿ ಸಂಸಿದ್ಧಿಯನ್ನು ಹೊಂದವ ಎಲ್ಲಿ ಒಬ್ಬವ. ಹಂಗಲ್ಲೇ ಬಾಕಿ ಉಳಿದೈತೆ ನಮಗೆ. ನಾವು ಹೇಳ್ತೇವಿ ಮತ್ತು ಪಸಿಗೆ ಬೀಳ್ತೇವೆ ಅಮೋಹ. ಅದ್ರ ಬಗ್ಗೆ ಹೊಳ್ಳಿ ವಿಚಾರಣೆ ಮಾಡುದಿಲ್ಲ ನಾವು. ಈ ಆಶ್ರಮ ದಾಟೋ ಮಟ್ಟ ಅಷ್ಟ ಚಂಡ್ ಹಾಕ್ತೇವೆ, ದಾಟಿದ ಕೂಲೆ ಮತ್ತು ಅದ್ರಾಗ ಹೌದಿಲ್ಲ. ಅಷ್ಟೊಂದು ಅದಕ್ಕ ನಾನಿ ಅನ್ನವನ್ನ ಬಿಡುದಿಲ್ಲ ಅದಂತಿದ್ರು ಶಿವಾನಂದ ಅಜ್ಜ ಅವರು. ಬೇಕಾದಂತ ಅವದಾನಂದ್ರು ಅವನ ಹೌದ್ ಅನ್ನೋವನ್ನ ಲಗ ಹೊಡಿಸ್ತೈತಿ. ಅದು ಗೊತ್ತಾಗ್ಲಾಗ ಬಂದ್ ಮುಕ್ಳ್ಯಾಕ ಹೇಗೆ ಹೊಡಿತೈತಿ ಅಂತ ಶಿವಾನಂದ ಅಜ್ಜ ಅವ್ರು ಅಂತಿದ್ರು. ಗೊತ್ತು ಮಾಡಿಕೊಟ್ರು ಅದಕ್ಕೆ ಯಾಕೆ ಮಾಯಾ ಅಂತಾರ. ನಾ ಹೌದು ಸಾಧು ಸನ್ಯಾಸಿಗಳನ್ನು ಲಗ ಹೊಡಿತು ಅಂತವ್ರಿಗೆ ಕೈ ಕೊಡ್ತೈತಿ. ಇನ್ನು ಸಾಮಾನ್ಯ ಜನರಂತೆ ದೂರ ಉಳಿತು. ಅದಕ್ಕೆ ಇದರ ಅಭ್ಯಾಸ ಸತತ ನಡೆದ್ರೆ ಏನಾರ ಇದರ ಮಾರ್ಗ ಸಿಗ್ತೈತಿ ನಮಗೆ. ಎಡಬಿಡದೆ ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂತಾರೆ. ಇರುವಿನ ಅನುಸಂಧಾನ ನಡಿಬೇಕು, ಒಳಗ ಆತ್ಮಚಿಂತನದ ಅಭ್ಯಾಸ. ನಾವು ಅನಾತ್ಮದ ಬಗ್ಗೆ ಸಾಕಷ್ಟು ಮಾಡ್ಕೊಂತ ಬಂದೀವಿ, ಅದರಿಂದ ಏನೂ ಲಾಭ ಇಲ್ಲ. ಜಗತ್ತಿನ ಬಗ್ಗೆ, ಇಂದ್ರಿಯಗಳಿಗೆ ಗೋಚರ ಆಗುವಂತ ಜಗತ್ತಿನ ವಿಷಯ ವಸ್ತುಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡೀವಿ. ಈಗೂ ಮಾಡ್ಕೊಂತ ಏನ್ ಲಾಭ ಆಗೈತಿ, ಏನ್ ಉಳ್ದೈತಿ, ಮಾಡಿದ್ದು ಏನ್ ಉಳ್ದೈತಿ ಹೇಳು. ಏನ್ ಮಾಡಿದೀಪ? ಎರಡು ವಸ್ತುಗಳನ್ನು ಕುಡಿಸಿದ ಮೂರನೇ ವಸ್ತು ತಯಾರಾತ. ಅದು ಕೆಟ್ಟ ಹೋಗೋಣ, ಹಳಿಸಿದ ವಸ್ತುಗಳು ಹಳಿಸಿ ಹೋಗೋ. ನಾವು ಎಷ್ಟು ನೀವು ಸಂಶೋಧನೆ ಮಾಡಿದ್ರೆ ಏನಾಗ. ಇದನ್ನು ಮೊದಲ ಸಂಶೋಧನೆ ಮಾಡಿದ್ ನಮ್ಮ ವೇದಾಂತ ವಿಜ್ಞಾನ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಅದನ್ನು ಸಂಶೋಧನೆ ಮಾಡಿ ಇಟ್ಟಾರ. ಅದನ್ನ ಇಟ್ಟದನ್ನ ನಾವು ಅನುಭವ ತಗೊಳಕ್ ತಯಾರಿಲ್ಲ. ಮಾಡಿ ಇಟ್ಟದ್ದನ್ನ ಇದು ಎಲ್ಲ ಅನಿತ್ಯತಿ, ಏನ್ ಮಾಡಿದ್ರು ಲಾಭ ಇಲ್ಲ. ಇದ್ರಾಗ ಬದಲಾವಣೆ ಹೊಂದುವುದು, ಅವು ಸುಖ ಕೊಡುದಿಲ್ಲ. ಆ ಸುಖ ಎಂದೂ ಬದಲಾವಣೆ ಆಗುದಿಲ್ಲ. ನಿತ್ಯವಾಗಿದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ ಕೊಡು. ನಿತ್ಯವಾಗಿದ್ದಂತ ವಸ್ತು ಈ ತೋರಿಕೆ ಒಳಗಿಲ್ಲ. ಅದು ಈ ತೋರಿಕೆ ಸಂಬಂಧ ತಪ್ಪಿದಾಗ ಇದು ನಿನಗೆ ಅನುಭವ ಬರ್ತೈತಿ. ಜಗತ್ತಿನ ಸಂಬಂಧ ತಪ್ಪಿದಾಗ ಪ್ರತಿಯೊಬ್ಬರಿಗೆ ನಾವು ಆನಂದದ ಅನುಭವ ಮಾಡ್ತೇವೆ. ನಾವು ನಿದ್ದೆ ಹೆತ್ತಿದಾಗ ಜಗತ್ತಲ್ಲಿ ಐತಿ, ಇದ್ದಿಲ್ಲ ತಿಳಿಯಲೇ ಇದೆಯಲ್ಲಿ, ಇಲ್ಲಿ ತಿಳಿದಿರ್ಬೇಕಾಗಿದೆ. ಎಚ್ಚರಿದ್ದ ಅದನ್ನ ಅನುಭವ ಮಾಡ್ಬೇಕಾಗಿದೆ. ಆನಂದದ ಅನುಭೂತಿ ಅರಿವು ಸಹಿತ ಆ ಸ್ಥಿತಿಯನ್ನು ಹೊಂದಿದಾಗ ಇದ್ರ ಲಾಭ ಮಾಡ್ಕೊಂಡಾಗ ನಾವು ಅದನ್ನ ನಾವು ಮಾಡೋದು ಅಜ್ಞಾನದೊಳಗೆ ಬಿದ್ದು ಬಿಡ್ತೇವಿ. ಕಳ್ತುಂಬ ಕೂಡು ಬಿದ್ಕೂಲೆ ಕಣ್ಣು ಮುಚ್ಚಕ್ ಚಲೋ ಹೋಕ್ಕವು, ನಿದ್ದೆ ಹೊಡೆದದ್ದ ಎದ್ದು ಬಿಡ್ತೈತಿ. ಮತ್ತೆ ಏನಿನಂತೆ ವಾಸನಾದಿಗಳು ಇರ್ತಾವ, ಅದರ ಬೆನ್ನು ಹತ್ತಂಗ ತಿರುಗಿ ಎಲ್ಲೋ ಒಬ್ಬ ಅವ ವಿಚಾರವಂತ ಅವ ನಿದ್ದೆಯನ್ನ ಮೀರ್ತಾನ. ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ಅಂತ. ಜನರ ಪರಿಚಯ ಇಲ್ಲದಿರಬೇಕು. ಈ ಜನರು ಎಂತ ಜಡಬುದ್ಧಿ ಜಡ ಸಂಘ ಮಾಡಿದ ನಮಗೂ ಅದ ಬುದ್ಧಿ ಅದ ಗಟ್ಟಿ ಆಕೈತಿ. ಅದಕ್ಕೆ ಅಂತ ಸಂಘದಿಂದ ದೂರಿದ್ದ ವಿಚಾರವಂತರ ಸಂಘ ಏನ್ ಮಾಡ್ತೈತಿ, ನಮ್ಮನ್ನು ಆ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ. ಅಂಥವ್ರ ಸಂಘ ಬೇಕಲ್ಲ, ಸಿಗಬೇಕಲ್ಲ. ಹುಡುಕ್ಯಾಡ್ರು ಸಿಗುದಿಲ್ಲ ನಿಮ್ಗೆ ಜಗತ್ನಾಗ ಅಂತವ್ರೆಲ್ಲ. ಎಲ್ಲರೂ ತುಡುಗ್ರ ಹೇಳುವಾದ್ನಾಗ ಅಷ್ಟೇ ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಅಂತಾರಲ್ಲ. ಇಂಥಗಡೆ ಅಂತ ಪ್ರಸಂಗ ಬಂದಾಗ, ವಿಕಾರ ಆಗೋ ಪ್ರಸಂಗ ಬಂದಾಗ ಮತ್ತು ಅದಕ್ಕೆ ಪಸಿಗೆ ಬೀಳವ್ರದೇವಿ. ಎಲ್ಲೋ ಒಬ್ಬ ಸಿಕ್ಕರು ನಿನಗಂತವ್ರು ಹುಡುಕ್ಯಾಡ್ರೆ ಜಗತ್ತೆಲ್ಲ ಪರ್ಯಟನೆ ಮಾಡ್ಕೊಂಡ್ ಬರ್ರಿ ನೀವು ಇಂಥವ್ರು ಸಿಕ್ಕರು ನಿನಗಂದ್ರ ಅವ್ರು ಎಲ್ಲೋ ಒಬ್ಬವ್ರು ಸಿಗ್ತಾರೆ. ಸಿಕ್ಕರೆ ಅದ್ರ ಲಾಭ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಲ್ಲ ನಾವು. ಅವರಿಂದ ಏನು ಬರೇ ನಮ್ಮ ಬಾಳೆ ನಾಟಕ ಆಗಲಿ ಇದನ್ನ ಮಾಡಕ್ ಇದಕ್ಕ ಉಪಯೋಗ ಮಾಡ್ಕೊಂಡಿವಿ. ಅಲ್ಲಿ ಅದು ಎಷ್ಟೊತ್ತು ನಾವು ಪ್ರಾರಬ್ಧ ಪ್ರಕಾರ ಅದು ನಡೀತಿರ್ತೈತಿ. ಅದನ್ನ ತಿದ್ದಾಕ್ ಆಗೋದಿಲ್ಲ. ನಾವು ಮಾಡಿದ ಕರ್ಮವನ್ನ ನಾವು ಪ್ರತಿಯೊಬ್ಬರು ನಾವು ಅನುಭವಿಸಕ್ ಬಂದೇವಿ. ಅದ್ರಾಗ ಒಂದು ಕೂದಲು ಸುಧಾ ಬದಲಾವಣೆ ಮಾಡಕ್ ಆಗೋದಿಲ್ಲ. ಆದ್ರೆ ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋದು ತಿಳ್ಕೊಂಡು ಉಳ್ಕೊಳಿಕ್ ಬರ್ತೈತಿ. ಬಾಧೆ ಇಲ್ಲದಂಗೆ ಇರಾಕ್ ಬರ್ತೈತಿ. ಈ ಜ್ಞಾನವನ್ನ ನೀವು ಮಾಡ್ಕೊಂಡೆ ಅಂದ್ರೆ ನಾವು ಮಾಡಿದ ಕರ್ಮವನ್ನ
ಅದನ್ನು ತಪ್ಸಕ್ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಈ ತಿಳುವಳಿಕೆ ನಿನ್ನಲ್ಲಿ ಆತಂದ್ರೆ ನಿನಗೆ ಬಾಧೆ ಆಗುದಿಲ್ಲ. ನನಗೂ ಇದಕ್ಕೂ ಸಂಬಂಧ, ನಾನ ಬೇರೆ ಇದ ಬೇರೆ ಅನ್ನೋ ತಿಳುವಳಿಕೆ ನಿನಗಾಕೈತಿ. ಈ ಜ್ಞಾನವನ್ನ ನೀ ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಐತಿ. ಈಗ ಈ ಶರೀರ ಹೋಗೋದ್ರೊಳಗಾಗಿ, ಈ ಶರೀರದೊಳಗಿನ ಪ್ರಾಣ ಹೋಗೋದ್ರೊಳಗಾಗಿ ಲಾಭ ಮಾಡ್ಕೊಂಡಿ ನಿನಗೆ ಜನ್ಮ ಸಾರ್ಥಕ ಆತ. ಇಲ್ಲ ಅಂದ್ರೆ ವ್ಯರ್ಥ ಆದಂಗ ನಿನ್ನ ಜನ್ಮ. ಮತ್ತು ಪಶು ಪಕ್ಷಿಗಳಾಗೈತಿ ಬರೇ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಜೀವನ ಕಳೆದ ಸತ್ವಾರ ಎದಕ್ ಬಂತೀವಿ? ಜೀವನದ ಗುರಿ ಅಂದ್ರೆ ಏನು ಅನ್ನೋದು ಹೊಳಿಬೇಕಲ್ಲ ನಾವು. ನಿಜವನ್ನ ತಿಳ್ಕೋದು, ಅಮೃತತ್ವವನ್ನು ಹೊಂದುದು, ದುಃಖದಿಂದ ಬಿಡುಗಡೆ ಹೊಂದುದು. ಪ್ರತಿಯೊಬ್ಬ ಮನುಷ್ಯನ ಜನ್ಮದ ಸಾರ್ಥಕತೆ ಎದರಿಂದ ಆಕೈತಿ ಅಂದ್ರೆ ನಾವು ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕಾಗೈತಿ. ಮತ್ತು ಅಜ್ಞಾನದಾಗ ಬಿದ್ದು ಹೊಳ್ಳಾಡೋದು ಮತ್ತು ಅದರಾಗ ಹೇಳ್ಕೊಂಡು ಹೋಗೈತಿ ನಮ್ಮ ಜನ್ಮ ಜನ್ಮ ಅಂತ ತಿರ್ಗಾಕತ್ತೈತಿ. ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ, ಎಚ್ಚರ ಆಗ್ರಿ, ಜಾಗೃತ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯ ವರ. ಇದು ನೀ ಇದ್ದದ್ದನ್ನ ಐತಿ, ಅದನ್ನ ಹೊಸದಾಗಿ ನೀವು ಪಡಿಬೇಕಾಗಿಲ್ವೋ? ರೆಡಿ ಇದ್ದದ್ದು ಐತಿ, ಅದನ್ನ ನೀವು ಹೊಸದಾಗಿ ಏನಾರ ಮಾಡಿ ಹೊಂದಬೇಕಾಗಿಲ್ಲ. ಎಲ್ಲರೂ ಆ ಅಮೃತ ಸ್ವರೂಪಿಗಳದಿರಿ ಅನ್ನೋದನ್ನ ನೀವು ಅನುಭವ ತಗೋರಿ ಅಂತ ಎಲ್ಲ ಉಪನಿಷತ್ತುಗಳು, ವೇದಗಳು, ಮಹಾತ್ಮರು ಎಚ್ಚರಿಗೊಳಿಸ್ಕೊಂತ ಬಂದಾರ. ನಿನ್ನಲ್ಲೇ ಐತಿ ಅದ. ನಾವು ಅನ್ಯದ್ರ ಹುಡುಕಿ ದನಿ ಆಗತ್ತಿ, ಕೆಲಸ ಇಲ್ದ ದನಿತಿ, ಕೆಲಸ ಇಲ್ದ ಅನ್ಯದ್ರ ಹುಡುಕುದ್ ಕೈ ಬಿಟ್ಟು ನಿನ್ನೊಳಗ ನೋಡ್ಕೊಂಡಾಗ ಪ್ರತಿಯೊಬ್ಬರಿಗೆ ನಾವೆಲ್ಲ ಆನಂದ ಸ್ವರೂಪಗಳಿದೇವಿ, ಅಮೃತ ಸ್ವರೂಪಗಳಿದೇವಿ, ದೇವರ ನಾವು ಅದೇವ ಅನ್ನೋದು ನಿನಗೆ ಹೊಳಿತಿ. ನಾವು ಬ್ಯಾರೆ ಹುಡುಕಾಕತ್ತೇವ ಅದ್ರ ಕಲ್ಲಾಗ, ಕಟ್ಟಿಗೆಯಾಗ, ಗುಡಿಯಾಗ, ಗುಂಡಾರದಾಗ, ಕೊಳದಾಗ ಹುಡುಕಿಯಾಡಿ ಸುಳ್ಳ ದನಿತಿ ಅಲ್ಲೋ ಕೆಲಸ ಇಲ್ದ. ಅದನ್ನ ಮಹಾತ್ಮರ ನಮಗ ಅದನ್ನ ನಿನ್ನಲ್ಲಿ ಐತಿಪ್ಪ. ಮನುಷ್ಯನ ಜನ್ಮದಾಗ ಅದನ್ನ ಬಂದಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋಕ್ ಬರ್ತೈತಿ. ಸುಳ್ಳ ವೇಳೆ ಕಳಿಬೇಡ, ಆ ವೇಳೆಯನ್ನು ಸದುಪಯೋಗ ಮಾಡ್ಕೊ. ವ್ಯರ್ಥ ವೇಳೆ ಕಳಿಬೇಡ, ಎಚ್ಚರ ಆಗಿನ್ನ. ಈ ಅಜ್ಞಾನಿಗಳ ಸಂಘ ಮಾಡಿ ನೀನು ಅಜ್ಞಾನಿನ ಹಾಕೊಂಡು ಕುಂತೀರ. ಅದಕ್ಕೆ ಜ್ಞಾನಿಗಳ ಒಡನಾಡು, ಜ್ಞಾನಿಗಳ ಸಂಘ ಮಾಡು, ನಿನ್ನಲ್ಲಿ ಅದು ಜಾಗೃತ ಆಕೈತಿ. ವಿವೇಕವಂತರ ಸಂಘ ಮಾಡಿದ್ರೆ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ಈ ಅವಿವೇಕಿಗಳ ಸಂಘ ಮಾಡಿ ಮಾಡಿ ನಮ್ಮಲ್ಲಿ ಅವಿವೇಕ ಗಟ್ಟಿ ಹಾಕೊಂಡು ಕುಂತೈತಿ. ನೀ ಎಷ್ಟು ಜನ್ಮ ತಿರುಗಿದ್ರು ಇದರಿಂದ ನಿನಗೆ ಬಿಡುಗಡೆ ಆಗುದಿಲ್ಲ. ಇದೇ ಕ್ರಮ ನಾವು ಮುಂದುವರ್ಸಿದ್ರು. ನಾವು ಎಲ್ಲಿ ಹುಡುಕಾಕತ್ತೀವಿ? ಇಲ್ಲದಲ್ಲಿ ಹುಡುಕಾಕತ್ತೇವೆ. ಅದನ್ನ ಇದ್ದದ್ದು ಬಿಟ್ಟೇವಿ. ಅಂತರಂಗದಲ್ಲಿ ಇದ್ದದ್ದು ನಾವು ಬಹಿರಂಗದಲ್ಲಿ ಹುಡುಕಾಕತ್ತೇವಿ. ಇಂದ್ರಿಯಗಳಿಗೆ, ಮನಸ್ಸಿಗೆ ಗೋಚರ ಆಗುವಂತ ಈ ಜಗತ್ತಿನಲ್ಲಿ ಅದನ್ನು ಹುಡುಕಿರಿ ಎಂದೂ ಸಿಗುದಿಲ್ಲ. ಇದು ಎಂದೂ ನಿನಗೆ ಅದರಾಗ ಸಮಾಧಾನ, ಶಾಂತಿ ಸಿಗುದಿಲ್ಲ. ಜಗತ್ತಿನ ಭಾವ ಅಡಗಿದಾಗ ಅನುಭವ ಬರ್ತೈತಿ. ಈ ದೈತ್ಯಾಗ ಜಗತ್ತು ಐತಿರ ಅಲ್ಲಿ? ಅಲ್ಲಿ ಆರಾಮಿತ್ತು, ಏನ್ ಸಂಕಟಿತ್ತು? ನಿನ್ನ ಬಾಳೆ ಬದುಕು ಇತ್ತನ ಅಲ್ಲಿ? ತಿಳಿಯಲ್ಲೇ ಇದ್ದಾಗ ಆರಾಮಿದ್ದೆ ಅಲ್ಲಿ, ಹೌದಿಲ್ಲ? ಇನ್ನು ತಾತ್ಪೂರ್ತಿಕ ಅದ ತಿಳಿವಿಲ್ಲೇ ನಾವು ಆ ತಾತ್ಪೂರ್ತಿಕ ಆರಾಮ ಇರ್ತೀವಿ. ತಿಳಿದಿದ್ರೆ ಶಾಶ್ವತ ಸುಖ, ಅರು ಸಹಿತ ಆನಂದದ ಸ್ಥಿತಿಯನ್ನು ಹೊಂದಬೇಕಾತಂದ್ರೆ ನಾವು ಇದೆಲ್ಲ ಅಣಿತೈತಿ, ದುಃಖ ರೂಪಿ ಐತಿ ಅಂತ ತಿಳಿದ ಉದಾಸೀನ ಆಗ್ಬೇಕು ಅಂತ. ಅಲ್ಲಿ ತಿಳಿವಿಲ್ಲೇ ಇರ್ತೇವೆ ನಾವು. ಬ್ಯಾಸರಾಗಿ ದಿನದ ಕಳ್ತುಂಬ ಕೂಳು ಬಿತ್ತ ನಿದ್ದೆ ಹತ್ತಿ ಬಿಡ್ತೈತಿ. ಅಜ್ಞಾನದೊಳಗೆ ಬಿದ್ದ ಅದ ಅಜ್ಞಾನ ಆನಂದ. ಏನ್ ಅದು ತಾತ್ಪೂರ್ತಿಕ, ಟೆಂಪರರಿ. ಅದು ಅಲ್ಲಿ ವಾಸನ ಹೋಗಿರುದಿಲ್ಲ. ಇದನ್ನ ಮಾಡಿ ಸುಖ ಹೊಂದಬೇಕು, ಇನ್ನಾರ ಇವು ಇಂದ್ರಿಯ ಸಂಪರ್ಕ ಭೋಗದ ವಾಸನ ಹೋಗಿರುದಿಲ್ಲ ಅಲ್ಲಿ. ಇದ್ರಾಗ ಕಾಲ ಕಳಿತಿ, ಹುಟ್ಟಿ ಬಂದು ಇದನ್ನ ಮಾಡಿದಿ. ಎಷ್ಟು ಜನ್ಮ ಆದ್ರೂ ಇದನ್ನ ತೃಪ್ತಿ ಆಗ್ಲಿಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಹಿತ ಕೊಟ್ಟತೆ ನೋಡ್ಕೊಂಡು ಇದ್ರಾಗ ಕಾಲ ಕಳಸತ್ವ ಅದಿಲ್ಲ. ಇದ್ರ ಸಂಬಂಧ ಹೊಡೆದಾಟ ಬಡದಾಟ, ಒಬ್ಬರನ್ನ ಕಂಡು ಒಬ್ಬರು ವಿಷಯ ಸಂಬಂಧ ಹೋದಿಲ್ಲ ನಿನಗೆ. ವಿಷಯದ ಮ್ಯಾಗಿನ ವ್ಯಾಮೋಹ ಹೋತಂದ್ರೆ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತ ಮನೋಭಾವ ನಿನಗೆ ತಾನ ಬರ್ತೈತಿ. ವಿಷಯದ ಆಶಾನ ನೋಡ್ರಿ ನಮ್ಮನ್ನೆಲ್ಲ ಹೊಡೆದಾಟ, ವೈರತ್ವ, ಒಬ್ರಿಗೊಬ್ರು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅಂತ ಅದ್ ಮಾಡಕ್ ಹಚ್ಚಿದ್ದ ಅದ ನಾವು. ಯಾವನಲ್ಲಿ ವಿಷಯದ ವ್ಯಾಮೋಹ ಹೋಗಿರ್ತೈತಿ, ಅವ ಎಲ್ಲರಲ್ಲಿ ತನ್ನನ್ನ ನೋಡುವಂತ ಮನೋಭಾವನೆ ಅವಾಗ ಬರ್ತೈತಿ. ಅದಕ್ಕೆ ಅವ್ರಿಗೆ ಮಹಾತ್ಮರು ಅಂದ್ರು. ಎಲ್ಲರಿಗೆ ಅವರ ಕೆಡಕಂತಿ ಬಯಸಲಿಲ್ಲ. ಅವರು ಯಾಕೆ ಬಯಸಲಿಲ್ಲ ಅಂದ್ರೆ ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ಅವರಲ್ಲಿ ಜಾಗೃತ ಆತು. ಅಲ್ಲಿ ನಾನು ಅದೇನಲ್ಲ, ಯಾರು ಕೂಡ ವೈರತ್ವ ಕೊಡ್ಬೇಕು ಭಾವ ಬರುದಿಲ್ಲ ಅವ್ರಿಗೆ. ವಿಷಯದ ವ್ಯಾಮೋಹ ಇತ್ತು ಅಂದ್ರೆ ಬಂತು ನೋಡು ಹೊಡೆದಾಟ. ಒಂದ ಹೊಟ್ಟಿಲಿ ಹುಟ್ಟಿದ್ದಕ್ಕ ಹೊಡೆದಾಟ ಹತ್ತಿರ, ಹೌದಿಲ್ಲ? ಅವ್ ಒಂದಕ್ಕ ಹೊಟ್ಟಿಲಿ ಹುಟ್ಟಿದ್ದ ವೈರಿ ಅಂತಾರೆ, ಬೆನಿಗೆ ಬಿದ್ದುದು ಒಂದು ವೈರಿ ಅನ್ನೋದಿಲ್ಲ. ನಾವು ವಿಷಯದ ವ್ಯಾಮೋಹ ಇತ್ತಂದ್ರೆ ಒಂದಕ್ಕೊಂದು ಹೊಡೆದಾಟ. ವಿಷಯದ ವ್ಯಾಮೋಹ ಹೋತಂದ್ರೆ ಎಲ್ಲರೂ ಕೂಡ ಪ್ರೇಮದಿಂದ ಬದುಕಾಕ್ ಬರ್ತೈತೆ ಅವಾಗ. ಈ ಜಗತ್ನ್ಯಾಗ ನಾವು ಯಾರು ಕೂಡ ವೈರು ಇಲ್ದ ಬದುಕ್ಬೇಕಂದ್ರೆ ವಿಷಯದ ಮ್ಯಾಗಿನ ವ್ಯಾಮೋಹ ಕಳ್ಕೊಂಡು ನಮಗೆ ಸಾಧ್ಯ ಐತಿ ನೋಡಿ.
ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅಂತಾರಲ್ಲ. ಈ ಜಗತ್ತಿನ ಕೂಡ ಯಾರು ಕೂಡ ವೈರತ್ವ ಕಟ್ಟದಂಗಿರ್ಬೇಕಂತಂದ್ರೆ ವಿಷಯದ ವ್ಯಾಮೋಹ ಕಳ್ಕೊಂಡವಾಗ ಸಾಧ್ಯ. ಜ್ಞಾನಿಗೆ ಸಾಧ್ಯದ, ಅಜ್ಞಾನಿಗೆ ವೈರತ್ವ ಬರುವುದಿಲ್ಲ. ಹೌದಿಲ್ಲ? ಯಾರು ನಮ್ಮ ವಿಷಯಕ್ಕೆ ಅಡ್ಡಿ ನೋಡ್ತಾರ ಅವ್ರು ಕೂಡ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಚಲೋ ಆಕತಿ. ಅನುಕೂಲ ಕಂಡ್ರೆ ಒಳ್ಳೆ ಹೊಗಳ್ತಾರ ನಮ್ಮನ್ನ. ಹೌದಿಲ್ಲ? ಅವ್ನು ಹೇಳ್ದಂಗೆ ಮಾಡಿ ಅವಂಗ ಒಂದೀಟ ಪ್ರತಿಕೂಲ ಆದ್ರೆ ತೆಗಳಾಕ ಅವ್ನು ವಿರೋಧ ಮಾಡಾಕತ್ತಾರ, ಅವ್ನು ಪೀಡಾ ಕೊಡಾಕ್ ಶುರು ಮಾಡ್ತಾರ. ಹೌದಿಲ್ಲ? ತೊಂದ್ರೆ ಕೊಡ್ತಾರ. ಜಗತ್ತ ಹಂಗ ಐತಿದಲ್ಲ. ನೀ ಜಗತ್ತಿನ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ, ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡುವಂಗ್ ಮಾಡ್ಕೋ. ಅಂದ್ರೆ ನೀ ಜ್ಞಾನ ಸ್ಥಿತಿಯನ್ನು ಹೊಂದು. ನೀ ಮಾಡಬೇಕಾದಂತ ಕರ್ತವ್ಯ, ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದು. ಯಾವಾಗಲೂ ಇದ್ದದ್ದು ಯಾವ್ದೈತಿ, ಸುಖರೂಪವಾದದ್ದು ಯಾವ್ದೈತಿ, ಅದ ನೀನಂತ ತಿಳ್ಕೊಳ್ಳೋದು. ಈ ಕೆಟ್ಟ ಹೋಗುದು ನಾನು ನನ್ನದು ಅಂತ ತಿಳ್ಕೊಂಡು ಕುಂತಿಯಲ್ಲ, ಇದನ್ನ ಕೈ ಬಿಡದ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟ ನಿಜವಾದ ನೀನು ಯಾರಿದ್ದೀನೋ ತಿಳ್ಕೊಳ್ಳೋದ ಮನುಷ್ಯನ ಜನ್ಮದ ಲಾಭ. ಅದಕ್ಕಾಗಿ ಐತಿ ಇದು ಅಧ್ಯಾತ್ಮದ ವ್ಯವಸಾಯ. ನಾವು ಅದನ್ನು ಮಾಡಾಕ್ತಾ ಇರಲಿಲ್ಲ. ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ, ಅದರ ಬಗ್ಗೆ ಎಚ್ಚರ ಆಗ್ರಿಪ್ಪ. ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪನ ಅದಿರಿ ಅನ್ನೋದು. ಇದು ನಡಬರ್ಕ ಬಂದೈತಿ. ಇದು ನಡಬರ್ಕ ಹೋಗುದು ಮೊದಲು ಯಾವ್ದೈತಿ ಅದು ಕೊನೆಗೂ ಅದ ಇರ್ತೈತಿ. ಅದು ಅಂತೂ ಚ ವರ್ತಮಾನೇಪಿ ತಥಾಹ ಅಂತ. ಆದಿ ಮತ್ತು ಅಂತ್ಯದಲ್ಲಿ ಯಾವ್ದೈತಿ ಅದು ಮಧ್ಯದಲ್ಲಿನೂ ಅದೈತಿ. ಎಂದೂ ಅದು ಬದಲಾವಣೆ ಆಗಿಲ್ಲ, ಈಗೂ ಐತಿ ಅದು. ನಿತ್ಯವಾದಂಥ ವಸ್ತು ಏನದ, ಸುಖರೂಪವಾದಂಥ ಇರು, ಅದಕ್ಕೆ ದೇವರು ಅಂತಾರೆ. ಕೆಡಲಾರ್ದಂಥದ್ದು ಅದು. ಇವೆಲ್ಲ ಕೆಟ್ಟ ಹೋಕಾವ, ಪ್ರತಿಯೊಂದು ಇದಕ್ಕಿದ್ದಂಗೆ ಇರುದಿಲ್ಲ, ನಾಶ ಆಗಿ ಹೋಗ. ಅದರ ಬೆನ್ನು ಹತ್ತಿ ಬಿಟ್ಟೇವೆ ನಾವೆಲ್ಲ. ಮಹಾತ್ಮರು ಹೇಳಿದ ಮಾತಿನ ಕಡೆ ಗಮನನ ಇಲ್ಲ ನಮಗೆಲ್ಲ. ಇಂದ್ರಿಯಗಳ ಗೋಚರಾಗುವ ನಾವ ಕಲ್ಪಿಸ್ಕೊಂಡದ್ದು ಎಲ್ಲ. ಜಗತ್ತನ್ನು ನೀನ ಕಲ್ಪಿಸ್ಕೊಂಡಾವ, ದೇವರು ದಿನರು ಎಲ್ಲ ನೀನ ಕಲ್ಪಿಸ್ಕೊಂಡಾವ. ನಿನ್ನ ಕಲ್ಪನಾದಾಗ ತೋರಿದ್ವು, ಕಲ್ಪನಾ ಎಲ್ಲ ಅಡಿಗೆದಾಗ ಎಲ್ಲಿದಾವ್ರಿ ಅವು? ಒಂದು ಎಚ್ಚರಿಕೆಯಾಗ ಅಷ್ಟ ತೋರ್ತಾವು. ಜಗತ್ತು ನಿನ್ನ ದೇವರು ದಿನರು ನಿದ್ದೆ ಐತಿದಾಗ ಎಲ್ಲಿದಾವ ಹೇಳಿ? ನೀ ಹೆಂಗ ಅದಿ ಹಂಗ ಕಾಯಂ ಅದಾವು ನಾವು. ಎಲ್ಲ ಅವಸ್ಥೆಯೊಳಗೂ ನೀ ಅದಿ. ನೀನು ದೇವರು ದಿನರು ಜಗತ್ತು ಐತಿನ ಅಲ್ಲಿ? ಎಚ್ಚರಿಕೆನ ಜಗತ್ತು ಕನಸಿನಾಗಿಲ್ಲ. ಹೌದಿಲ್ಲ? ಕನಸಿನ ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಕನಸಿನ ನಿದ್ದೆ ಒಳಗಿಲ್ಲ. ಈ ಮೂರು ಅವಸ್ಥೆಗಳ ಸಂಬಂಧ ನಿನಗೆ ನಾಲ್ಕನೇ ಅವಸ್ಥೆ ಒಳಗಿಲ್ಲ, ತೂರ್ಯ ಅವಸ್ಥೆ ಒಳಗಿಲ್ಲ. ಆ ಪ್ರತ್ಯೇಗಾತ್ಮನ ಸ್ಥಿತಿ ಅಂತಾರೆ, ಅದನ್ನು ಹೊಂದಕ್ಕೆ ಪ್ರಯತ್ನವನ್ನು ಮಾಡು. ಅವಾಗ ನಿನ್ನ ನಿಜದ ಅರಿವು ನಿನಗೈತಿ. ಅಲ್ಲಿ ತನಕ ನಾವು ಏನ್ ಮಾಡಿದ್ರು ಕೆಲಸ ಆಗೋದು. ಬರೇ ಒಂದು ಎಚ್ಚರಿಕೆ ಅವಸ್ಥೆನ ಕಾಯಂ ವಿಚಾರ ಇಲ್ಲದಕ್ಕಿದ ಖರೆ ಅನ್ಸಾಗ್ತದೆ. ವಿವೇಕ ವಿರಹಿತರಿಗೆ ಇದ ಸುಖರೂಪ, ಇದ ಸತ್ಯ ಅಂತ ಅನ್ಸಾಗುತ್ತೆ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇದರ ಬಗ್ಗೆ ಉದಾಸೀನ ಭಾವ, ಇದರಲ್ಲಿ ದೋಷ ದರ್ಶನ ಅದಕ್ಕೂಲೆ ಇದರ ಆಸಕ್ತಿ ವೈರಾಗ್ಯ ಬರ್ತೈತಿ. ನಮಗೆ ಯಾಕೆ ಇದರ ಬಗ್ಗೆ ಉದಾಸೀನ ಭಾವ ಬರಬಾರ್ದಂದ್ರೆ ವಿವೇಕ ಇಲ್ಲದಕ್ಕೆ. ಅಂತ ಜಡಬುದ್ಧಿ ಜಡಸಂಗ ಮಾಡಿ ಇದೇ ಭಾವ ಗಟ್ಟಿ ಆಗಿಬಿಟ್ಟೈತೆ ನಮಗೆ. ಅದಕ್ಕೆ ವಿವೇಕವಂತರ ಸಂಘ ಮಾಡಿದರೆ ನಿನ್ನಲ್ಲಿ ನೀನು ಜಾಗೃತ ಆಕೈತಿ. ಅದು ವಿವೇಕದ ಕಣ್ಣು ನಿನ್ನಲ್ಲಿ ಜಾಗೃತ ಆಕೈತಿ. ಮೂರನೇ ಕಣ್ಣು ಅಂತಾರಲ್ಲ, ಜ್ಞಾನಾಗ್ನಿ. ಅವಾಗಿದೆಲ್ಲ ಅಜ್ಞಾನದ ವ್ಯವಹಾರ ಎಲ್ಲ ಭಸ್ಮಾಗಿ ಹೋಗೈತಿ ಅಂತಾರೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ನಿನ್ನ ಕರ್ಮಗಳು ಎಲ್ಲ ಸುಟ್ಟು ಹೋಕ್ಕವು. ಮಾಡಬೇಕಾದದ್ದು ಏನು ಉಳಿದಿಲ್ಲ ನೀನು. ನಿನ್ನಲ್ಲಿ ಜ್ಞಾನೋದಯ ಆತಂದ್ರೆ ಅದಕ್ಕಾಗಿ ಪ್ರಯತ್ನ ಮಾಡುವ. ಜ್ಞಾನಕ್ಕಾಗಿ ಮಾನವನ ಜನ್ಮದಲ್ಲಿ ಹೀನ ಸಂಸ್ಕೃತಿ ಎರೆದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ. ಜ್ಞಾನವನ್ನು ಪಡ್ಕೊಂಡೆ ಅಂದ್ರೆ ನೀ ಎಲ್ಲಿ ಬೇಕಾದಲ್ಲಿ ಇರಾಕ್ ಬರ್ತೈತಿ ನಿನಗೆ. ಇದ ಊರು ಇದು ಶರೀರ ಅಂತ ಬೇಕಾಗಿಲ್ಲ. ನಾವು ಇದ್ರ ಸಂಬಂಧ ಇಲ್ಲೂಲೇನ ಆರಾಮಿರೋ ಭಾವದಾಗ ಇರಾಕ್ ಬರ್ತೈತಿ. ನಾವು ಈ ಶರೀರ ಇದ್ರೆ ನಾವು ಆರಾಮ್ ಇರ್ತೇವಂತ ನಾವು ಸಾಮಾನ್ಯವಾಗಿ ತಿಳ್ಕೊಂಡೇವಿ. ಅವಾಗ ಅದಕ್ಕೆ ಮಹಾತ್ಮರು ಈ ಶರೀರ ಸಂಬಂಧ ಇಲ್ಲೂಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತಿ. ಬೇಕಾಗಿಲ್ಲ ಅವು. ನಾವು ಇದು ಹೋದ್ರೆ ಅಯ್ಯೋ ಯಪ್ಪ ಹೋದಿನ ನಾನ ಅಂತ ಎಷ್ಟು ತಾದಾತ್ಮ್ಯ ಭಾವನ ಹೊಂದಿ. ಅವ ಹೋದ್ರೆ ಹೋಗ್ಲಿ ಬಿಡೋದ, ಇಲ್ಲೂಲೇ ನನಗೆ ಇರಾಕ್ ಬರ್ತೈತಿ ಅಂತಿರ್ತ. ಆ ಒಂದು ಉನ್ನತ ಸ್ಥಿತಿಯನ್ನು ನಾವು ಹೊಂದಬೇಕಲ್ಲ. ಅದಕ್ಕಾಗಿ ತಪಸ್ಸು, ಅದಕ್ಕೆ ಬೇಕಾಗೈತಿ ಇದೆಲ್ಲ ಜ್ಞಾನ. ಅದನ್ನ ಅನುಭವಗಳ ನಮಗೆ ಎಚ್ಚರ ಕೊಟ್ಕೊಂತ ಬಂದಾರ. ಅದನ್ನ ಎಲ್ಲರಿಗೂ ಬರ್ತೈತಿ. ಅದ ಪ್ರತಿಯೊಬ್ಬ ಮಾನವನಿಗೂ ಹೊಂದಲಿಕ್ಕೆ ಬರ್ತೈತಿ. ಮಾಡ್ಕೋರು ಅದನ್ನ ಕೆಲಸ ಅಂದ್ರೆ. ಮತ್ತು ಇಂದ್ರಿಯಗಳಿಗೆ ಗೋಚರಾಗು ಜಗತ್ತಿನ ವಸ್ತುಗಳಿಗೆ ಬೆನ್ನು ಹತ್ತಿಬಿಟ್ಟೆ ನಾವು. ಅವುಗಳ ಪ್ರಾಪ್ತಿಗೆ ಎಷ್ಟೋ ತಿನ್ನೋರು ಯಾವ ಕ್ಷಣಭಂಗುರವಾದದ್ದು. ಹಿಡಿ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂಡೆ ಅಲ್ವೋ. ಇಂದ್ರಿಯ ಚಟಕ್ ಬಿದ್ದ ಯಾಕ್ರಿ
ಮುದುಕಾದ್ರೂ ಆ ಚಟ ತೃಪ್ತಿ ಪಡ್ಸಕ್ ಆಗೋದಿಲ್ಲ. ನೋಡ್ರಿ ನೀವು ತಿನ್ನುವುದು, ನೋಡುವುದು, ಮೂಸಿ ನೋಡುವುದು, ಮುಟ್ಟುವುದು ಮುದುಕಾಗೋ ಮಠ ಮಾಡಿದೆಲ್ಲ. ಅದರಿಂದ ನಿನಗೊಂದ್ ಸ್ವಲ್ಪ ಲವಲೇಶರ ತೃಪ್ತಿ ಆಗೈತೆನ, ಉಳ್ದತೇನ? ಇಷ್ಟ ದಿನ ಉಂಡದ್ದು ಹುಟ್ಟದ್ದು ಎಲ್ಲಿ ಇಟ್ಟೆ ಹಂಗಾರಂದ್ರ? ಎಲ್ಲಿ ಹೋದನು ಬಿಡ್ರಿ, ಎಲ್ಲ ಬರು ಖುಷಿ ಆಗ್ಬೋದು. ಯಾ ಮುದುಕ ಮುದುಕಿ ಉಳ್ದತ್ ಹೇಳ್ರಿ? ಅನುಭವಿಸ್ತಾರ ಅದಾರಲ್ಲ, ಬಹಳಷ್ಟು ದಿನ ಬದುಕಿ, ಬಹಳಷ್ಟು ಗಳಿಸಿದವರು, ಬಹಳಷ್ಟು ಮಕ್ಕಳು ಮರಿ ಹಡದವರು, ಎಲ್ಲಾ ತರದ ಅನುಭವ ಮಾಡಿದವ್ರು ಅದಾರ. ಅವ್ರಿಗೆ ಏತಮ್ಮ ಏನ್ ಮಾಡಿದ್ರು ಏನಿಲ್ಲ ಬಿಡಿದ್ರಾಗಂತ ಕಡಿಗೆ ಬರ್ತೈತಿ. ಕೆಟ್ಟ ಮ್ಯಾಗ ಬುದ್ಧಿವಂತಿ ಅಂತ ಅಟ್ಟ ಒಲಿ ಉರಿತಿ ಅಂತಾರಲ್ಲ, ಮೊದಲ ಇದು ಗೊತ್ತಾಗಲಿಲ್ಲಲ್ಲ, ಅಂತವ ಸಂಘ ಸಿಗ್ಲಿಲ್ಲ ನನಗಂತ. ಮಹಾತ್ಮರ ಸಂಘ ನಮಗೆ ಸಿಕ್ಕಿಲ್ಲ, ಅದು ಒಂದು ಪುಣ್ಯ ಬೇಕು ಅಂದಾರ. ಹಿಂದಿನ ಜನ್ಮದ ಪುಣ್ಯ ಇದ್ರೆ ಮಹಾತ್ಮರ ಒಂದು ಸಂಘ ಸಿಗ್ತೈತಿ. ಈ ಮಾತು ಹೊಳಿಬೇಕಾದ್ರೂ ಅವಾಗ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳಿತೈತಿ. ಮತ್ತು ಇದರಲ್ಲಿ ಸುಖ ಬುದ್ಧಿನ ಏನ್ ಬಿಡೋ, ಎಲ್ಲಾರು ಹೇಳ್ತಾರ ಕೇಳ್ತಾರ, ಅದ್ರಾಗ ಬಿದ್ದು ಹೊಳೆಯಾಡ್ತಾರ. ಅದನ್ನ ನಿಜವಾದ ತಿಳ್ಕೊಬೇಕಪ್ಪ, ಜನ್ಮ ಲಾಭ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಯಾಕಾಗಲ್ದಕ್ಕ ದೊಡ್ಡ ಲಾಭದ ಇದು. ಇದು ಮಾತು ನಿನಗೆ ಸ್ವಲ್ಪ ವೇಳೆ ಇದ್ರೊಳಗೆ ಕಳಿ, ಆ ಮಾತು ಕಿವಿಗೆ ಬಿತ್ತಂದ್ರೆ ಅಮೃತ ಆಕೈತಿ. ಮಹಾತ್ಮರ ವಿಚಾರಗಳನ್ನ ನೀ ಕೇಳೋದ್ರಿಂದ ನಿನ್ನಲ್ಲಿ ಅದು ಪರಿವರ್ತನೆ ಹಾಕುವಂತ ಬರ್ತೈತಿ. ಬೇಕಾದಂತ ದಡ್ಡ ಅದನಂದ್ರು, ಪಾಪಿ ಅದನಂದ್ರು. ಅಂಗುಲಿಮಾಲ ಬುದ್ಧನ ದರ್ಶನದಿಂದ ಬದಲಾವಣೆ ಆದ. ಮನುಷ್ಯರನ್ನ ತಿಂದ ಕಡಿಗ ಹೆಬ್ಬಟ್ಟು ಕಟ್ಕೊಂಡು ಅಡ್ಡಾಡಿದ್ದವು. ಇನ್ನೊಂದು ಬಟ್ ಕಡಿಮೆ ಆಕೈತಿ 199, ಇನ್ನೊಂದು ಆದ್ರೆ ಪೂರ್ಣ ಆಕೈತಿ. 100 ಬಟ್ಟಿನ ಸರ ಆಕೈತಿ ಅಂತ ಅಂಗುಲಿ ಹೆಬ್ಬಟ್ಟು. ಅವನ ಬುದ್ಧನ ತಿನ್ನಾಕ ಹೋಗ್ಯಾನ. ಬುದ್ಧ ಹಿಂದಗಡೆ ಅವನ ಪ್ರಭಾವಕ್ಕೆ ಒಳಗಾಗ್ಬಿಟ್ಟವ್. ಎದರ ಸಂಬಂಧ ಮಾಡ್ತಿ? ಇದರಿಂದ ತೃಪ್ತಿ ಆಗೈತೆ ನನಗೆ, ಇಷ್ಟು ಜನಕ್ಕೆ ಒಂದು ತಿಂದಿ, ಅದರಿಂದ ತೃಪ್ತಿ ಆಗೈತೆ ನೋಡಿ ನಿನಗ. ಏನೋ ಅವನ ಪ್ರಭಾವಳಿಯಿಂದ ನಮಗೆ ಹೊಳಿತೀವಿ, ಬದಲಾವಣೆ ಆಗಿದೆ. ಬುದ್ಧನ ಶಿಷ್ಯನ ಆದವ. ನಮ್ಮ ಕೊಲೆಗಡಕ ನರಭಕ್ಷಕ ಪರಿವರ್ತನೆ ಆಕೈತಿ. ಮಹಾತ್ಮರ ದರ್ಶನದಿಂದ ಬದಲಾವಣೆ ಆಕ್ಕವ ನಮ್ಗೆ. ಎಷ್ಟೋ ಮಂದಿ ಆಗ್ಯಾರಲ್ಲ, ಬ್ಯಾಡ್ರವ ಯಾಕ್ರಿ, ನಾರದ ದರ್ಶನದಿಂದ ಅವು ಬದಲಾವಣೆ ಆಯ್ತು. ಉದಾಹರಣೆ ರಗಡಾಗ್ಯಾವ. ಮಹಾತ್ಮರ ಸಂಪರ್ಕದಿಂದ ಪರಿವರ್ತನೆ ಹಾಕುವಂತ ಬರ್ತೈತಿ. ಅದು ಬೇಕಾದಂತ ಪಾಪಿ ಅದ ಅನ್ನೋದು ನಮ್ಮ ಸಂಘದಿಂದ ಅದಾಗಿದ್ದು. ಸಂಘ ದೋಷ ಯಾ ಸಂಘ ನಾವು ಮಾಡ್ತೀವಿ ಅದ ನಮ್ಗ ಅಂಟುಗೋತೈತಿ. ಉತ್ತಮರ ಸಂಘ ಮಾಡಿದಂದ್ರೆ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತೈತಿ. ಜಡಬುದ್ಧಿ ಜಡಸಂಘದಾಗ ತೊಡಗಿದೆ ಅಂದ್ರೆ ಬರೇ ಕೆಟ್ಟ ವಿಚಾರಗಳು. ಒಳ್ಳೆಯದನ್ನು ಸುದ್ದಿ ಕೇಳಬೇಡಲ್ಲಿ. ಇನ್ನೊಬ್ಬರಿಗೆ ಚೇತ ಮಾಡ್ಬೇಕನ್ನೋ ಬುದ್ಧಿ ಬರುದಿಲ್ಲ. ಇದು ಬರ್ಬೇಕಾದ್ರೆ ಅಂತ ಮಹಾತ್ಮರ ಸಂಘದಿಂದನ ನಮಗಿದು ಸಿಗ್ತೈತಿ ಲಾಭ. ಅವ್ರ ಜೀವನ ನೋಡ್ರಿ, ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಿದ್ದು ಮಹಾತ್ಮರ ಜನ್ಮೆಲ್ಲ. ಸ್ವಾರ್ಥಕ್ಕಾಗಿ ಅವರು ಬದುಕಲಿಲ್ಲ, ಪರೋಪಕಾರಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ನಮಗ್ ಹಿತ ಆಗೈತಿ ಅನ್ನೋ ತಿಳುವಳಿಕೆಯನ್ನು ಮಾಡ್ಕೊಂಡು ಅವ್ರ ಮಹಾತ್ಮರು. ಏತಿ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಸ್ವಾರ್ಥವನ್ನು ಬದಿಗಿಟ್ಟು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಅದನ್ನ ಮಾಡ್ಕೊಂತ ಬಂದಾಗ ಅವ್ರಿಗೆ ಆ ಸ್ಥಿತಿ ಅನುಭವ ಬಂದಿರ್ತೈತಿ. ಅದನ್ನ ನಾವು ಮಾಡಾಕ್ತಾರಿ, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ ನೀವು ಮೊದಲು. ಇದು ಸಾಮಾನ್ಯ ಪೂಜೆ ಅಂದಾಗ ನಿನಗೆ ವಿಶೇಷ ಪೂಜೆ, ಆತ್ಮಾನುಸಂಧಾನ ಮಾಡಕ್, ಕಲ್ಪನಾರಹಿತ ಇರುವಿನ ಅನುಸಂಧಾನ, ಜ್ಞಾನೋದಯ ಆಕೈತಿ ನಿನಗೆ. ಇದು ಸಾಮಾನ್ಯ ಪೂಜೆ. ಇನ್ನೊಬ್ಬರಿಗೆ ಹಿತ ಮಾಡಕ್ ಎಲ್ಲಿ ತನಕ ನಮಗ್ ಬರುದಿಲ್ಲ ಅಲ್ಲಿ ತನಕ ನಮ್ಮ ಉದ್ಧಾರನ ಆಗುದಿಲ್ಲ. ಕೆಳಗ್ ಸಹಿತ ಮನಸ್ಸಿನಾಗ ಸಹಿತ ಬರಬಾರ್ದು ನಮ್ಗೆ. ಕಾಯ ವಾಚ ಮನಸ ಯಾವ ಜೀವಿಗೂ ನೋವು ಆಗದಂತ ಒಂದು ಆಚರಣೆ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಇದು ಮಹಾತ್ಮರ ಸಂಘ ಮಾಡಿದಾಗ ಗೊತ್ತಾಗೈತಿ. ನಾವು ನೋಡ್ರಿ, ನೀವು ಮಹಾತ್ಮರ ಜೀವನ ಯಾರಿಗಾರ ಪೀಡಾ ಕೊಟ್ಟದ್ದು, ಒಂದ್ ವೇಳೆ ಪೀಡಾ ಕೊಟ್ಟರು ನಾವು ಹಿಂದಿನ ಜನ್ಮದ ಇದೈತ್ ಬಿಡಪ್ಪ, ಅದನ್ನ ಸಹನ ಮಾಡ್ಕೊಂಡ್ರು. ವಿಷ ಹಾಕಿದ್ರು, ಸಿದ್ಧಾರೂಢರಿಗೆ ಹಾಕಿದ್ರು, ಸಾಕ್ರೆಟೀಸ್ಗೆ ಹಾಕಿದ್ರು, ಆದ್ರೂ ಅವ್ರು ಮಹಾತ್ಮರ ಅದರ ಕಡೆ ಉದಾಸೀನ ಆದ್ರು. ಏನೋ ಹಿಂದಿನ ಜನ್ಮದ ಹೋಗ್ಲಿ ಬಿಡಂತ ಯಾರಿಗೂ ಅವ್ರು ಕೆಳಗ್ ಬಯಸ್ಲಿಲ್ಲ. ಬುದ್ಧಗ ಕ್ರೈಸ್ತಗ ಮಳೆ ಬಿಡದ್ರು, ಅವ ಕ್ಷಮಾ ಮಾಡುವವ್ರು ನಂದ. ಹೌದ್ರ ಉದಾಸೀನ ಆದ. ಹಿಂದಿನ ಜನ್ಮದ ಏನೋ ಇರ್ಬೇಕು ದೋಷ ನಂದ ಅಂತ ತಿಳ್ಕೊಂಡು ನಾವು ಯಾರಿಗೆ ಏನು ಕೆಳಗ್ ಬಯಸ್ಲಿಲ್ಲ. ಅವ ಮಹಾತ್ಮನ ಅಲ್ಲ. ಹೊಡೆದವನಿಗೆ ಕೇಡು ಬಯಸಿದ ಜ್ಞಾನಿಗೆ ಧಿಕ್ಕಾರ ಅಂದಾರ. ಹೌದಿಲ್ಲ? ಮಹಾತ್ಮನನ್ನ ಜ್ಞಾನಿಯನ್ನು ಹೊಡೆದವನಿಗೆ ಧಿಕ್ಕಾರ, ಹೊಡೆದವನಿಗೆ ಕೇಡು ಬಯಸಿದ ಜ್ಞಾನಿಗೆ ಧಿಕ್ಕಾರ ಅಂತ. ಅವನು ಯಾರಿಗೂ ಕೇಳಕ್ ಬಯಸೋದಲ್ಲ ಮಗ. ನೋಡ್ರಿ ನೀವು ಮಹಾತ್ಮರ ಇತಿಹಾಸವನ್ನು ನೋಡ್ರಿ. ಜಗತ್ತಿನೊಳಗೆ ಯಾವ್ದಾರ ಮಹಾತ್ಮ ಯಾರಿಗಾರ ಕೆಡಕ್ ಮಾಡಿದನ? ವಿಷ ಇರದವ್ರಿಗೆ ಹಾಲು ಎರಿ ಅಂದಾರ. ಅದ ಜೀವನ. ಹೌದಿಲ್ಲ? ನಮ್ಮ ಸನಾತನ ಧರ್ಮ ಅದ ಐತಿ.
ಅದಕ್ಕೆ ತಾಳ್ಮೆ, ಅಲ್ಲಿ ಸಹನ ಶಕ್ತಿ ಐತಿ. ಅಂದೆಲ್ಲ ಬದುಕೈತಿ ನಮ್ಮ ಭಾರತೀಯ ಸಂಸ್ಕೃತಿ. ಬೇಕಾದಷ್ಟು ವಿಘ್ನಗಳು ಬಂದಾವ ಅಂದ್ರೆ ಸುಧಾ ಆ ವಿಚಾರ ಶಕ್ತಿಯಿಂದನ ನಮ್ಮ ಭಾರತೀಯ ಸಂಸ್ಕೃತಿ ಇಂದಿನವರೆಗೂ ಜೀವಂತವಾಗಿ ಐತಿ. ಅದು ನಮ್ಮ ಋಷಿಮುನಿಗಳ ಜೀವನ ಕ್ರಮ ಏನೈತಿ ಅಲ್ಲ, ಅದನ್ನು ಅನುಕರಣೆ ಯಾರು ಮಾಡ್ಯಾರ ಅವ್ರನ್ನೆಲ್ಲ ಅದು ಭದ್ರವಾದಂತಹದ್ದು. ಅಂತಹ ಸಂಸ್ಕಾರ ನಮ್ಮಲ್ಲಿ ಮಕ್ಕಳಿಗೆ ಎಲ್ಲ ತಂದೆ ತಾಯಿಗಳು ಇದನ್ನ ಕಲಿಸ್ಬೇಕು ಅಂತಿದ್ರು ಅಜ್ಜವರು. ಅಂದಾಗ ಅವನ ಜೀವನ ಭದ್ರಕೈತಿ, ಭವಿಷ್ಯ ಬೇಕಾದಂಗ ಬರ್ಲಿ, ಬೇಕಾದಂತ ಇವು ಬಂದ್ರೆ ಸುಧಾ ಅವ ಹೆದರುದಿಲ್ಲ ಆತಾಗ. ಏನು ಆಗುದಿಲ್ಲ ನಿನಗ. ಧರ್ಮ ಅದು ಧರ್ಮದಂತೆ ನಡ್ಕೋ, ಅದೇ ರಕ್ಷಣೆ ಮಾಡ್ತೈತಿ ನಿನ್ನ. ನೀ ಇನ್ನೊಬ್ರು ಪೀಡಾ ಕೊಟ್ರ ಅವ್ರು ನೀನು ಪೀಡಾ ಕೊಡ್ತಾರ, ಬಿಡ್ತೈತೆ ನಿನಗ. ನಡಿತೈತಿ, ಕೈಯಾಗ ಅಧಿಕಾರ ಐತಿ, ಜನಬಲ ಐತಿ, ಧನಬಲ ಐತಿ, ನನ್ನ ಸಂಘಟನೆ ಬಾಳ ಐತಿ ಅಂತ ತಿಳ್ಕೊಂಡು ಮಂಗಿ ಏನಾಗ ಮಾಡಿದೆ ಅಂದ್ರೆ ಅವರು ನಿನಗ ಬರ್ತೈತಿ, ನಿನಗ ದಾಳಿ. ಅದು ಮಾಡಕ್ ಹೋಗ್ಬೇಡ. ಮಾಡಿದ್ದಾಗ ಬರ್ತೈತಿ ನಿನಗದ, ಅದ್ರ ಫಲ ಉಣ್ಬೇಕಾಕೈತಿ. ನೀನು ಮಂಗ್ಯನಂಗ ಮಾಡ್ತೇನೆ. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೊ. ಇದಕ್ಕೆ ಧರ್ಮ ಅಂತಾರ. ಇಂಥ ಒಂದು ಪರಿಶುದ್ಧ ಆಚರಣೆ ನಮಗೆ ಸಾಕ್ ಬಂದಾಗ ನಮಗೆ ಇದು ಹೊಳಿತೈತಿ, ನಮ್ಮ ನಿಜವನ್ನ ತಿಳ್ಕೊಳಕ್ ಬರ್ತೈತಿ, ಪರಿಶುದ್ಧ ಅಂತಃಕರಣ ಆಕೈತಿ. ಅವಾಗ ಇದ್ರ ಲಾಭ ಮಾಡ್ಕೊಳಕ್ ಬರ್ತೈತಿ. ಅದಕ್ಕಂತ ಒಂದು ಆಚರಣೆ ಮೊದಲಿಗೆ ಬೇಕು. ಆಚಾರ ಪ್ರಭು ಧರ್ಮ ಅಂತ ಪರಿಶುದ್ಧವಾದ ಆಚರಣೆಗಿನ ಶ್ರೇಷ್ಠವಾದ ಧರ್ಮಾಚರಣೆ ಅಂದಾರ. ಅದನ್ನ ನಾನು ಮಹಾತ್ಮರಿಂದ ನಾವು ಅವ್ರ ಬೆನ್ನ ಹತ್ತಿದಾಗ ಗೊತ್ತಾಕೈತಿ. ಅವ್ರು ಈ ಜಡಬುದ್ಧಿ ವಿಷಯ ಬುಡಕರ ಸಂಘ ಹತ್ತಿದ್ವು ಅಂದ್ರೆ ಅವ್ರು ಏನ್ ಮಾಡಿದ್ರು ಹೊಡಿ ಬಡಿ ಕಡಿ, ನಮ್ಮದೊಂದೇನು ಸ್ವಾರ್ಥಕ್ಕೋಸ್ಕರವಾಗಿ ಮಾಡ್ತೇವಲ್ಲ, ಅದ್ರ ಮುಂದೆ ಅದರ ಫಲ ನಾವು ಉಣ್ಬೇಕಾಗ್ತದೆ. ಬೇಡ